ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಚತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ನಿನ್ನೆಯ ಭಾಗವತದ ಚಿಂತನೆಯಲ್ಲಿ 7 ದಿವಸಗಳನ್ನು ಕಳೆದು ಅರ್ಜುನ ದ್ವಾರಕೆಯಿಂದ ಬಂದದ್ದು ಧರ್ಮರಾಜನ ಪಾಲಿಗೆ 7 ತಿಂಗಳಾಗಿ ಹೇಗಾಯಿತು, ಅದೊಂದು ದಟ್ ಈಸ್ ಸೈಕಲಾಜಿಕಲ್ ಸ್ಟೇಟ್. ಸಾಪೇಕ್ಷ ಸಿದ್ಧಾಂತವನ್ನು ವೇದವ್ಯಾಸರು ಹಲವಾರು ಕಡೆ ಭಾಗವತದಲ್ಲಿ ಹೇಳಿಬಿಟ್ಟಿದ್ದಾರೆ. ತ್ರುಟಿಯುಗಾಯತೆ ಅಂತ ಹೇಳುವಲ್ಲಿ, ವ್ಯತೀತಾ ಕತಿಚಿನ್ಮಾಸಾಹ ಅಂತ ಹೇಳುವಲ್ಲಿ, ಧರ್ಮರಾಜನ ಒಳಗಣ ಭಾವನೆಗಳು ಯಾವ ರೀತಿ ಅದು ಮಾತಾಗಿ ಹೊರಬಂತು, ಆ ಮಾತಿನ ಹಿಂದೆ ಇರುವ ಧರ್ಮರಾಜನ ಮನಸ್ಥಿತಿ ಎಂಥದ್ದು ಅನ್ನೋದ್ರ ಬಗ್ಗೆ ಮಧ್ವರು ನಿರೂಪಣೆ ಮಾಡಿದ್ದಾರೆ. ಇಲ್ಲ ಅಂದರೆ ಆದಿಪರ್ವದ 135ನೇ ಅಧ್ಯಾಯದಲ್ಲಿ ಏನೊಂದು ಕಾಲಗಣನೆ ಇದೆ, ಅದಕ್ಕೆ ಸರಿ ಹೊಂದೋದಿಲ್ಲ ಅನ್ನುವ ದೃಷ್ಟಿಯಿಂದ ಆ ಕಾಲವನ್ನು ಆಚಾರ್ಯರು ಸೆಟ್ ಮಾಡಿ, ಇಲ್ಲ ಇದು ಮಾನಸಿಕ ಪರಿಣಾಮದ ನಿರೂಪಣೆಯೇ ಅನ್ನೋದನ್ನು ಹೇಳಿದರು. ಜೋರಾಗಿ ಅಳ್ತಾ ಬಂದು ಕಣ್ಣೀರಿನಿಂದ ಕಾಲುಗಳನ್ನು ತೊಳೆದಾಗ ಅರ್ಜುನನಿಗೆ ಧರ್ಮರಾಜ ಊತ ಪ್ರಶ್ನೆ ಮಾಡ್ತಾನೆ. ಸರಿಸುಮಾರು 12-13 ಶ್ಲೋಕಗಳ ಪ್ರಶ್ನೆ. ಯಾಕೆ ಅಷ್ಟಾಯಿತು, ಅವನಿಗೆ ಹೇಳಲಿಕ್ಕೆ ಟೈಮ್ ತೆಗೆದುಕೊಳ್ಳಿ ಅಂತ ಅಷ್ಟೊಂದು ಪ್ರಶ್ನೆ ಮಾಡಬೇಕಾಯಿತು. ಕೆಲವೊಮ್ಮೆ ಒಂದೇ ಚುಟುಕು ಪ್ರಶ್ನೆಗೆ ಉತ್ತರಿಸಲಾಗದಾಗ ಹಲವಾರು ಪ್ರಶ್ನೆಗಳನ್ನು ಮಾಡ್ತಾರೆ, ಸೀರೀಸ್ ಆಫ್ ಕ್ವಶನ್ಸ್. ಯಾಕೆಂದರೆ ಆ ರಿಯಾಕ್ಷನ್ನಲ್ಲಿ ಪೂರ್ಣವಾಗಿ ಕೊಡಲಿಕ್ಕೆ ಆಗಿರೋಲ್ಲ. ಅದರಿಂದ ಇಲ್ಲಿ ಹೇಳಿದ್ದು ಆ ಪ್ರಶ್ನೆಗಳನ್ನು ನಾವು ನೋಡಿದ್ರೆ ಇನ್ನೂ ಹಲವಾರು ವಿಚಾರಗಳು ನಮಗೆ ತಿಳಿಯುತ್ತೆ. ಕಚ್ಚಿದಾನರ್ಥಪುರಿಯನ್ನಃ ಸುಹೃದ ಸುಖಮಾಸತೆ ಮಧುಭೋಜ ದಶಾರ್ಹಾರ್ಹ ಸಾತ್ವತಾಂಧಕ ವೃಷ್ಣಯ. ಇದೆಲ್ಲ ಪುಟ್ಟ ಪುಟ್ಟ ಪಂಗಡಗಳು. ಮಧು, ಭೋಜ, ದಶಾರ್ಹ, ಅರ್ಹ, ಸಾತ್ವತ, ಅಂಧಕ, ವೃಷ್ಣಿ. ಒಂದೊಂದು ಕಾಲಘಟ್ಟದಲ್ಲಿ ಇಡೀ ಯಾದವರಲ್ಲಿ ಮಹನೀಯರಾಗಿದ್ದವರು, ಅವರ ಕವಲನ್ನು ಅದೇ ರೀತಿ ಕರೆಯೋದು ವಾಡಿಕೆ. ಅವರೆಲ್ಲ ಸುಖವಾಗಿದ್ದಾರಾ, ನಮ್ಮ ಮಿತ್ರ ದೇಶ ಇದು. ಧರ್ಮರಾಜನ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತನ್ನೋದು ನಾವು ಉದ್ಯೋಗ ಪರ್ವದಲ್ಲಿ ನೋಡಿದ್ದೇವೆ. ಅದರಿಂದಾಗಿ ಅವನು ಈ ರೀತಿ ಕೇಳೋದು ಆತಂಕದಿಂದಲೇ ವಿನಃ ಹೊಸ ವಿಚಾರ ಅಂತ ಏನೂ ಕೇಳೋದಿಲ್ಲ. ಏಕೆಂದರೆ ಅವನು ಎಷ್ಟು ಸೂಕ್ಷ್ಮ ಅಂದರೆ, ಧರ್ಮರಾಜ ಅತ್ಯಂತ ಪ್ರಬುದ್ಧ ರಾಜಕಾರಣಿ. ಅವನು ಸಂಜಯ ಬಂದು ಹೋಗಬೇಕಾದ್ರೆ ಅವನೊಂದು ಮಾತು ಹೇಳ್ತಾನೆ, ನೀನು ರಾಯಭಾರಿಯ ಕೆಲಸವನ್ನು ಮಾಡಬೇಕೇ ವಿನಃ ರಾಯಭಾರಿತ್ವದ ಜೊತೆಗೆ ಅಂಬಾಸಿಡರ್ ಕಮ್ ಸ್ಪೈ ಆಗಬಾರದು ಅಂತ ಹೇಳ್ತಾನೆ. ಏಕೆಂದರೆ ರಾಯಭಾರಿತ್ವ ಅನ್ನೋದು, ಅದು ಸಂದೇಶಹರತ್ವ ಅಂತನ್ನೋದು ವೈಡ್ಲಿ ಅಕ್ಸೆಪ್ಟೆಡ್. ಆದರೆ ನೀವು ಅದ್ರ ಜೊತೆಗೆ ಇಂಟೆಲಿಜೆನ್ಸ್ ಮಾಡ್ತೇವೆ ಅಂತಂದರೆ ಅದು ಅಲೌಕಿಕ ಲಿಖಿತ ಕಾನೂನು ಏನು ಅಂತಂದರೆ, ಪ್ರತಿಯೊಂದು ಕಾನ್ಸುಲೇಟು ಕೂಡ ಆ ದೇಶದ ಪರವಾಗಿ ಸ್ಪೈ ಮಾಡುವವರಿಗೆ ಆಶ್ರಯವನ್ನು ಕೊಟ್ಟೇ ಇರುತ್ತೆ. ಲಿಖಿತ ಬೇರೆ, ಅಲಿಖಿತ ಬೇರೆ, ಅನ್ರಿಟನ್ ಲಾ ಇಟ್ ಈಸ್. ಅದರಿಂದಾಗಿ
ಧರ್ಮರಾಜ ಅಷ್ಟು ಶಾರ್ಪ್, ಅವನು ಪ್ರಶ್ನೆ ಕೇಳ್ತಾ ಇರೋದಿಲ್ಲ ಆತಂಕದಿಂದ ಅಂತ ಅರ್ಥ ಮಾಡಬೇಕಷ್ಟೇ. ಆಗ ಆಚಾರ್ಯರ ಮಹತ್ವ ಅರ್ಥ ಆಗತ್ತೆ. ಇಲ್ಲ ಅಂತಂದರೆ ಅವನ ಪ್ರಶ್ನೆ ಪ್ರಾಮಾಣಿಕ ಅಂತ ನೀವು ಅಂದುಕೊಂಡು ಬಿಟ್ಟರೆ ಮಹಾಭಾರತದ ವಿರೋಧ ಬರುತ್ತೆ. ದಟ್ ಈಸ್ ದ ಪಾಯಿಂಟ್. ಅದರಿಂದಾಗಿ ಆತಂಕದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ. ಶೂರೋ ಮಾತಾಮಹ ಕಚ್ಚಿತ್ ಸ್ವಸ್ತ್ಯಾಸ್ತೆ ಚಾಥಮಾರಿಚ ಮಾತುಲ ಸಾನುಜ ಕಚ್ಚಿತ್ ಕುಶಲೀ ಆನಕದುಂದುಭಿ. ಶೂರೋ ಮಾತಾಮಹ, ನಮ್ಮ ತಾಯಿಯ ತಂದೆ ಮಾತಾಮಹ ಶೂರ, ಅವನು ಸುಖವಾಗಿದ್ದಾನ ಅಂತ ಕೇಳ್ತಾನೆ. ಅಂದರೆ ಇನ್ನೂ ಬದುಕಿದ್ದ. ಹಾಗಾದರೆ ಉಗ್ರಸೇನ ಯಾಕೆ ರಾಜ ಆದ? ಅವನಿಗೆ ಏಕೆಂದರೆ ಗಣರಾಜ್ಯದ ಪರಂಪರೆಯಲ್ಲಿ ಯಾರು ಹೆಚ್ಚಿನ ವಯಸ್ಸಿರ್ತಾರೋ ಅವರು ಆ ಕುಲವನ್ನು ನಡೆಸೋದು. ಅದು ರಿಪಬ್ಲಿಕನ್ ಸ್ಟೇಟು. ಅದರಿಂದಾಗಿ ಬಲಿಷ್ಠರಲ್ಲ ರಾಜ್ಯಭಾರ ಮಾಡೋದು. ಬಲಿಷ್ಠರಾಗಿದ್ದರೆ ಕೃಷ್ಣ ಆಗಬೇಕಿತ್ತು ಅಥವಾ ಬಲರಾಮ ಆಗಬೇಕಿತ್ತು. ರಿಪಬ್ಲಿಕನ್ ಸ್ಟೇಟಲ್ಲಿ ಹೇಗೆ ಅಂತಂದರೆ ಬಲಿಷ್ಠರಲ್ಲ ರಾಜ್ಯಭಾರ ಮಾಡೋದು, ಕುಲದ ಹಿರಿಯರು. ಲಿಚ್ಛವಿ ಗಣತಂತ್ರ ಇತ್ತು, ನಾವು ನೋಡಿರ್ತೇವೆ ಮಗಧ ದೇಶದಲ್ಲಿ. ಅದರಿಂದಾಗಿ ಅದನ್ನೆಲ್ಲ ನೋಡಿದಾಗ ಅವನಾಗಬೇಕಿತ್ತು. ಶೂರ ಯಾಕೆ ಆಗಲಿಲ್ಲ? ಉಗ್ರಸೇನನಿಗಿಂತ ದೊಡ್ಡವಾದ, ಆದರೆ ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ ಬಿಟ್ಟು ಕೊಟ್ಟದ್ದು. ಉಗ್ರಸೇನನಿಗಿತ್ತ ಅಂದರೆ ಇಲ್ಲ, ಉಗ್ರಸೇನನ ಹಿಂದ್ಗಡೆ ನಿಂತು ಇವರೇ ನಡೆಸ್ತಾ ಇದ್ದದ್ದು. ಆದರೆ ಅಟ್ಲೀಸ್ಟ್ ಆಗತ್ತೆ ಅಂತ ಹೇಳಿ ಅವನಿಗೆ ಬಿಟ್ಟಿದ್ರು. ಮಾತುಲ ಸಾನುಜ ಕಚ್ಚಿತ್, ತನ್ನ ತಮ್ಮಂದಿರಿಂದ ಕೂಡಿರುವ ನಮ್ಮ ಮಾವ, ಸೋದರ ಮಾವ ವಸುದೇವ ಸುಖವಾಗಿದ್ದಾನ. ಸಪ್ತಸ್ವಸಾರಸ್ತತ್ಪತ್ನ್ಯ ಮಾತುಲಾನ್ಯ ಸಹಾತ್ಮಜಾ. ಇನ್ನು 7 ಜನ ತಂಗಿಯರು, ದೇವಕಿಯು ಸೇರಿದ ಹಾಗೆ ಮಾತುಲಾನ್ಯ ನಮ್ಮ ಅತ್ತೆಯಂದಿರು. ಆಸತೆ ಸಸ್ನುಷಾಕ್ಷೇಮಂ ದೇವಕಿ ಪ್ರಮುಖಾ ಸ್ತ್ರೀಯ. ದೇವಕಿ ಮೊದಲಾದವರು ಸುಖವಾಗಿದ್ದಾರೇನು? ಕಚ್ಚಿದ್ರಾಜ ಹುಕೋ ಜೀವತಿ ಅಸಪತ್ನೋಸ್ಯ ಚಾನುಜ ಹೃದೀಕಃ ಸಸುತಃ ಅಕ್ರೂರಃ ಜಯಂತ ಗದಸಾರಣಾಃ. ಆಹುಕ ಸುಖವಾಗಿದ್ದಾನ, ರಾಜ ಉಗ್ರಸೇನ ಅಸಪುತ್ರ, ಪಾಪ ಅವನು ಮಕ್ಕಳನ್ನು ಕಳ್ಕೊಂಡಿದ್ದಾನೆ. ನಮ್ಮ ದೊಡ್ಡಪ್ಪ ಯಾವ ರೀತಿ ಮಕ್ಕಳನ್ನು ಕಳೆದುಕೊಂಡು ಹಗೆಗಳ ಮನೆಯಲ್ಲಿ ಉಳಿಯಬೇಕಾಯಿತೋ ತತ್ಸಮಾನ ಪರಿಸ್ಥಿತಿ ಉಗ್ರಸೇನನಿಗೂ ಬಂತು. ವಸ್ತುತಃ ಉಗ್ರಸೇನನಿಗೆ ಇಷ್ಟು ಕಾಂಪ್ಲೆಕ್ಸ್ ಇರಲಿಲ್ಲ. ನಾನು ಶತ್ರುಗಳ ಮನೆಯಲ್ಲಿ ಉಳಿದಿದ್ದೇನೆ ಹಾಗೆ ಹೀಗೆ ಆ ಥರದ್ದೇನಿರಲಿಲ್ಲ. ತನ್ನ ತಾಯಿಗೆ ತಂದೆಗೆ ಅಪಚಾರ ಮಾಡಿದ ಕಂಸನನ್ನು ಇವನು ಕೊಂದ ಅಷ್ಟೇ. ಮತ್ತು ಇನ್ನೂ ಒಂದು ಕಾರಣ ಇತ್ತು, ಕಂಸ ನನ್ನ ಮಗ ಅಲ್ಲ ಅನ್ನೋದು ಕೊಲ್ಲುವ ಕಾಲಕ್ಕೆ ಸಹಜ ಆಗಿ ಹೋಯಿತು. ಕೊಂದ ಮೇಲೆ, ಕೊಲ್ಲುವ ತನಕ ಅದೊಂದು ಪ್ರೀತಿ ಇತ್ತು, ಕೊಂದ ಮೇಲೆ ಸಹಜ. ಕರೆಕ್ಟ್ ಅವನು ಮಾಡಿದ್ದು. ಅವರ ಅಪ್ಪ ಅಮ್ಮನಿಗೆ ದ್ರೋಹ ಮಾಡಿದವನನ್ನು ಬಿಡಬೇಕಾ ಅಂತ ಅವನು ನಿರ್ಮೂಲನಾಗಿದ್ದ. ಆದರೆ ಧರ್ಮರಾಜನ ಈ ಹೇಳಿಕೆಯಲ್ಲಿ ನಮ್ಮ ದೊಡ್ಡಪ್ಪನ ಹಾಗೆಯೇ ಅಸಪುತ್ರ ಅಂತನ್ನೋ ಭಾವನೆ ಇದೆ. ಇನ್ನು ಹೃದೀಕಃ ಕೃತವರ್ಮನ ಬಗ್ಗೆ ವಿಚಾರಿಸ್ತಾನವನು. ಕೃತವರ್ಮ ಅವನ ಎದುರು ಪಾಳಯದಲ್ಲಿ ನಿಂತು ಹೋರಾಡಿದ್ದು. ಆದರೆ ಸುಮಾರು 36 ವರ್ಷಗಳಾದ ಮೇಲೂ ಅದನ್ನು ಅವನ ಮನಸ್ಸಲ್ಲಿ ಇಟ್ಕೊಂಡಿರಲ್ಲ. 36 ವರ್ಷ ಆಗಿದೆ, 35 ಅಂತ್ಯವಾಗಿ 36 ಬರ್ತಾ ಇದೆ. 36 ಇನ್ನೇನು ಕ್ರಾಸ್ ಆಗಲಿಕ್ಕೆ ಇನ್ನೊಂದು 10-15 ದಿವಸ ಉಂಟು. ಅಂತಹ ಸಂದರ್ಭದಲ್ಲಿ ಅವನು ಹೃದೀಕ ಕ್ಷೇಮವಾಗಿದ್ದಾನ, ಕೃತವರ್ಮ ಕ್ಷೇಮವಾಗಿದ್ದಾನ ಅಂತ ಕೇಳ್ತಾನೆ. ಆಸತೆ ಕುಚಲಂ ಕಚ್ಚಿತ್ ಏಚ ಶತ್ರುಜಿದಾದಯ. ಇನ್ನು ಕೃಷ್ಣನ ಮಿನಿಸ್ಟರ್ಸ್ ಇವರೆಲ್ಲ ಶತ್ರುಜಿತ್ ಮೊದಲಾದವರು ಅವರೆಲ್ಲ ಸುಖವಾಗಿದ್ದಾರಾ? ಈ ಶತ್ರುಜಿತ್ ಅಂತನ್ನುವವನು ವಿಪೃಥು ಅನ್ನುವವನ ಮಗ. ವಿಪೃಥು ಮೊಟ್ಟ ಮೊದಲು ಗೆರಿಲ್ಲಾವಾರಿಗೆ ಪ್ರೇರಣೆ ನೀಡಿದವ ಅಂತನ್ನೋದು ನಮಗೆ ಬೇರೆ ಬೇರೆ ಪುರಾಣಗಳಿಂದ ಗೊತ್ತಾಗುತ್ತೆ. ಅವನೇ ಹೇಳ್ತಾನೆ, ಯುದ್ಧ ಮಾಡಿ ಎಲ್ಲ ಸುಸ್ತಾಗಿದೆ, ಜರಾಸಂಧನ ಟಾರ್ಗೆಟ್ ನೀನು, ಇನ್ನು ಉಳಿದದ್ದು ನಿನಗೆ ಎಂದಾಗ ಕೃಷ್ಣ ಮತ್ತು ಬಲರಾಮ ಇಬ್ಬರೇ ಅವನು ಜರಾಸಂಧ ನೋಡ್ತಾ ಇರಬೇಕಾದ್ರೆ ಪಟ್ಟಣದಿಂದ ಓಡಿ ಹೋಗೋದು. ಆ ತರಹದ ಶತ್ರುಜಿತ್ ಮೊದಲಾದವರು ಸುಖವಾಗಿದ್ದಾರ. ಕಚ್ಚಿದಾಸ್ತೆ ಸುಖಂ ರಾಮ ಭಗವಾನ್ ಸಾತ್ವತಾಂಪತಿ. ರಾಮ ಸುಖವಾಗಿದ್ದಾನ, ಸಾತ್ವತಾಂಪತಿ ಯಾದವರ ಒಡೆಯ. ಪ್ರದ್ಯುಮ್ನ ಸರ್ವವೃಷ್ಣೀನಾಂ ಸುಖಮಾಸ್ತೆ ಮಹಾರಥ. ಪ್ರದ್ಯುಮ್ನ ಸುಖವಾಗಿದ್ದಾನೋ? ಗಂಭೀರ ರಯೋ ನಿರುದ್ಧೋ ವರ್ಧತೆ ಭಗವಾನುತ. ಇವನು ಕೇಳಬೇಕಾದ್ರೆ ನೋಡಿ, ನಮ್ಮ ಮುಂದಿನ ಪೀಳಿಗೆ ಅಂತ ಇವನ ಬಗ್ಗೆ ಒಂದು ಎಚ್ಚರ. ಗಂಭೀರ ರಯ, ಯುದ್ಧದಲ್ಲಿ ಅವನ ಮೂಮೆಂಟೇ ಗೊತ್ತಾಗೋದಿಲ್ಲ ಅನಿರುದ್ಧನದ್ದು. ಹೆಸರಿಟ್ಟದ್ದು ಅದಕ್ಕಾಗಿಯೇ, ಯಾರಿಂದಲೂ ತಡೆ ಹಿಡಿಯಲ್ಪಡಬಾರದು ಅಂತ. ಯುದ್ಧದಲ್ಲಿ ಕೆಲವೊಬ್ಬರು
ಡಿಫೆನ್ಸ್ ಜಾಸ್ತಿಯನ್ನು ಪ್ರಯೋಗ ಮಾಡಿದರೆ ಅವರು ಅನಿರುದ್ಧ ಆಗೋಲ್ಲ. ಯುದ್ಧ ಮಾಡುವಾಗ ಕೇವಲ ಅಟ್ಯಾಕ್ ಮಾಡೋದರಲ್ಲೇ ಇದ್ದರೆ, ವಿಪರೀತ ಅಟ್ಯಾಕ್ ಮಾಡ್ತಾ ಇದ್ದರೆ ಅವರನ್ನು ಅನಿರುದ್ಧ ಅಂತ. ಅವನು ಅದೇ ರೀತಿ ಇತ್ತು. ಯುದ್ಧದಲ್ಲಿ ಎರಡೂ ರೀತಿ ಯುದ್ಧ ಮಾಡಬಹುದಲ್ಲ. ಅದರಿಂದಾಗಿ ಇವನು ಗಂಭೀರರಯ. ಇವನು ಮುಂದೆ ಬರೋದೇ ಗೊತ್ತಾಗೋದಿಲ್ಲ. ಕೆಲವೊಂದು ಸರ್ತಿ ಹಾಗಾಗತ್ತೆ, ಮುಂದೆ ಬರೋದೇ ಗೊತ್ತಾಗೋದಿಲ್ಲ. ಗಂಭೀರರಯೋ ನಿರುದ್ಧ ವರ್ಧತೆ ಭಗವಾನುತ ವರ್ಧತೆ. ಬೆಳೀತಾ ಇದ್ದಾನ, ರಾಜ್ಯಪಾಲನ ದಕ್ಷನಾಗುವಷ್ಟು ಬೆಳವಣಿಗೆ ಇದೆಯೋ? ಮುಂದಿನ ಪೀಳಿಗೆ ನೋಡಿ, ಹಿಂದಿನ ಪೀಳಿಗೆಗೆಲ್ಲ ಸುಖವಾಗಿದ್ದಾರಾ ಅಂತ ಅಷ್ಟೇ ಕೇಳ್ತಾನೆ ಧರ್ಮರಾಜ. ಆ ರಾಜಕಾರಣದ ಸೂಕ್ಷ್ಮಜ್ಞತೆ ಅವನಲ್ಲಿ ಯಾವ ರೀತಿ ಹಾಸುಹೊಕ್ಕಾಗಿರುತ್ತೆ ಧರ್ಮರಾಜನಲ್ಲಿ, ಎಂತಹ ಮೆಚುರ್ಡ್ ಸ್ಟೇಟ್ಮೆಂಟ್ ಅಂತ ಹೇಳಿ ನಮಗಿಲ್ಲಿ ಗೊತ್ತಾಗುತ್ತೆ. ಸುಷೇಣಶ್ಚಾರುದೇಷ್ಣಶ್ಚ ಸಾಂಬೋ ಜಾಂಬವತಿ ಸುತಃ ಅನ್ಯೇತ ಕಾರ್ಷ್ಣಿಪ್ರವರಾಸ್ಸ ಪುತ್ರ ಋಷಭಾದಯ. ಇನ್ನು ಸುಷೇಣ, ಚಾರುದೇಷ್ಣ, ಸಾಂಬ, ಜಾಂಬವತಿ ಸುತ ಅವರೆಲ್ಲ ಸುಖವಾಗಿದ್ದಾರಾ ಅಂತ. ಕಾರಣ ಏನು ಅಂದರೆ ಅವರೆಲ್ಲ ಮುಂದಿನ ರಾಜ್ಯವಾಳುವ ಪೀಳಿಗೆಯಲ್ಲಿ ಸೇರುವವರಲ್ಲ, ನಂಬರ್ 1. ನಂಬರ್ 2, ಅವರಿಂದಲೇ ಈ ಯಾದವ ಕುಲಕ್ಕೆ ಒಂದು ತೊಂದರೆ ಬಂದದ್ದು. ಕಾರಣ ಏನು ಅಂದರೆ ಅವರು ಹೆಣ್ಣಿನ ಹಾಗೆ ವೇಷ ಧರಿಸಿ ಸಾಂಬಾರೆ ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಅವರು ಸುಖವಾಗಿದ್ದಾರಾ ಅಂತ ಅಷ್ಟೇ ಪ್ರಶ್ನೆ. ಸೊ ಧರ್ಮರಾಜ ಅಂತಂದರೆ ಒಬ್ಬ ಇಮೋಷನಲ್ ಫೂಲ್ ಅಂತಲೇ ಅಂದುಕೊಂಡವರು ಬಹಳ ಜನ. ಯಾಕೆಂದರೆ ನಮ್ಮ ಧಾರಾವಾಹಿಗಳು, ನಮ್ಮ ಫಿಲ್ಮ್ಗಳು ಆ ತರಹ ಚಿತ್ರಿಸಿವೆ ಅವನನ್ನು. ನಮ್ಮ ಮತ್ತು ನಾಟಕಕಾರರು ಹಾಗೆಲ್ಲ ಚಿತ್ರಿಸಿದೆ. ಆದ್ದರಿಂದಾಗಿ ಧರ್ಮರಾಜ ಇಂಟೆಲಿಜೆಂಟ್ ಅಲ್ಲ ಅನ್ನುವ ಭಾವನೆ ಇಲ್ಲ. ಅವನು ಇಂಟೆಲಿಜೆಂಟು ಹೌದು. ತಥೈವಾನುಚರಯ ಶೌರೇ ಶ್ರುತಸೇನ ಉದ್ಧವಾದಯ. ಶ್ರುತಸೇನ, ಉದ್ಧವ ಮೊದಲಾದ ಮಂತ್ರಿಗಳು ಸುಖವಾಗಿದ್ದಾರೇನು? ಅಪಿಸ್ಮರಂತಿ ಕುಶಲಂ ಅಸ್ಮಾಕಂ ಬದ್ಧತೌ ಹೃದಾ. ನಮ್ಮ ಮಿತ್ರದೇಶದವರಾಗಿ ನಮಗೆ ಒಳಿತನ್ನು ಅವರು ಬಯಸ್ತಾರೋ? ಭಗವಾನಪಿ ಗೋವಿಂದ ಬ್ರಹ್ಮಣ್ಯೋ ಭಕ್ತವತ್ಸಲ ಕಚ್ಚಿತ್ಪುರೇ ಸುಧರ್ಮಾಯಾಂ ಸುಖಮಾಸ್ತೆ ಸುಹೃದ್ವೃತಃ. ದೇವತೆಗಳ ನಾಡಿನಿಂದ ತಂದ ಸುಧರ್ಮ ಎಂಬ ಸಭೆಯಲ್ಲಿ ತನ್ನ ನೇಹಿಗರಿಂದ ಕೂಡಿಕೊಂಡು, ತನ್ನ ಗೆಳೆಯರಿಂದ ಕೂಡಿಕೊಂಡು ಕೃಷ್ಣ ಸುಖವಾಗಿದ್ದಾನ. ತನ್ನ ಭಕ್ತರನ್ನು ಪ್ರೀತಿಸುವವ, ಜ್ಞಾನಿಗಳನ್ನು ಪ್ರೀತಿಸುವವ ಆ ಕೃಷ್ಣ ಸುಖವಾಗಿದ್ದಾನ. ಮಂಗಳಾಯ ಚ ಲೋಕಾನಾಂ ಕ್ಷೇಮಾಯ ಚ ಭವಾಯ ಚ ಆಸ್ತೆ ಯದು ಕುಲಾಂಭೋಜಾತ್ ಯೋನಂತ ಸಖಪ್ಪುಮಾನ್ ಆದ್ಯೋನಂತ ಸಖಪ್ಪುಮಾನ್. ಜೀವರ ಮಂಗಳಕ್ಕಾಗಿ ಅವನು ಬಂದದ್ದು. ಇಲ್ಲಿ ಮಧ್ವರು ಬರೀತಾರೆ, ಧರ್ಮರಾಜನಿಗೆ ದೇವರು ದೊಡ್ಡವ, ಕೃಷ್ಣ ನಾರಾಯಣ ಅನ್ನುವ ಅರಿವು ಇರಲಿಲ್ಲ ಅಂತ ಅಂದುಕೊಳ್ಬೇಡಿ. ಮಧ್ವರು ಹೇಳೋದು ಕೆಲವೇ ಸಂದರ್ಭದಲ್ಲಿ ಧರ್ಮರಾಜನಿಗೆ ಕೃಷ್ಣ ನಾರಾಯಣ ಅನ್ನುವ ಅಂಶ ಮರೆಯಾಗಿದ್ದಿದ್ದು. ಒಂದು, ಜರಾಸಂಧನ ಮನೆಗೆ ಏಕಾಂಗಿಯಾಗಿ ಕಳಿಸುವಾಗ. 2, ಸುತ್ತಮುತ್ತಲ ರಾಜರು ನಮ್ಮ ಮೇಲೆ ಹಗೆಯನ್ನು ಕಟ್ಟಿಕೊಂಡಿದ್ದಾರೆ. ಈ ಯುದ್ಧ ಆಗಲಿಕ್ಕೆ ಪಾಂಡವರಿಗೆ ಬೆನ್ನೆಲುಬಾಗಿ ನಿಂತವ ಕೃಷ್ಣ. ಅದರಿಂದಾಗಿ ಕೃಷ್ಣನ ಮೇಲೆ ದಾಳಿ ಮಾಡಬಹುದು ಅನ್ನುವ ಕಾರಣದಿಂದ ಚತುರಂಗ ಸೇನೆಯನ್ನು ಕಳಿಸುವಾಗ 2 ಸರ್ತಿ ಅವನಿಗೆ ಆ ಅಂಶ ಮರೆಯಾಗಿತ್ತು. ಇನ್ನೂ ಆಗಿತ್ತು, ವೇದವ್ಯಾಸರು ಪರಮಾತ್ಮ ಅನ್ನುವ ಅಂಶ ಯಾವಾಗ ಮರೆಯಾಗಿತ್ತು ಅಂತ ಹೇಳಿದ್ರೆ, ಅವರು ಎಷ್ಟೇ ಹೇಳಿದರೂ ಅವನು ತನ್ನ ನಿಲುವನ್ನು ಬದಲಾಯಿಸಲಿಲ್ಲ. ಇದು ಪಾಪವೇ ಅಂತ ಅಂದುಕೊಂಡಿದ್ದಾಗ ಈ 3 ಸಂದರ್ಭಗಳಲ್ಲಿ ಮರೆಯಾಗಿತ್ತು. ಈಗ ಅವನಿಗೆ ಮರೆಯಾಗಿರಲಿಲ್ಲ. ಮತ್ತು ಯಾಕೆ ಅವನು ಆ ರೀತಿ ಹೇಳಿದ್ದು? ದೇವರು ಸುಖವಾಗಿದ್ದಾನ ಅಂತ ದೇವರ ಕುಶಲ ಪ್ರಶ್ನೆಯನ್ನು ಮಾಡಬಹುದೇ ಅಂತಂದರೆ ಆಚಾರ್ಯರು ಬರೀತಾರೆ, ಯಥಾ ಅನ್ಯೇಷಾಂ ತಥಾ ಸುಖಂ ಭವತಿ ತಥಾ. ಬೇರೆಯವರಿಗೆ ಸುಖ ಮಾಡ್ತಾ ಇದ್ದಾನಾ ಅಂತಷ್ಟೇ. ನಿತ್ಯ ಸುಖತ್ವಾಧರೇ ಅತ್ಯುತ್ತಮಾನಾಂ ಕುಶಲ ಪ್ರಶ್ನೋ ಲೋಕ ಸುಖೇಚ್ಛಯ ಅಂತ ಆಚಾರ್ಯರು ಬರೀತಾರೆ. ಅತ್ಯಂತ ಉತ್ತಮರ ಸುಖವಾಗಿದ್ದಾರಾ ಅಂತ ಕೇಳಿದ್ರೆ ಲೋಕ ಸುಖವಾಗಿದೆಯಾ ಅಂತ. ಹೇಗೆ ಅಧೀಹಿ ಅಂತನ್ನುವಲ್ಲಿ ನೀವು ಅಧ್ಯಯನ ಮಾಡಿ ಅಂತಂದರೆ ನಮಗೆ ಅಧ್ಯಯನ ಮಾಡಿಸಿ ಅಂತ ಅರ್ಥವೋ ಹಾಗೆ ನಿತ್ಯದ ಆಪ್ತ ಸುಖತ್ವತ್ತು ನತೇಶಾಂ ಯುಜ್ಯತೆ ಕ್ವಚಿತ್ ಇತಿ ನಾರದೀಯೇ. ಇದನ್ನು ಬಲರಾಮನಿಗೂ ಅನ್ವಯಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಯದ್ಬಾಹುದಂಡೈರ್ಗುಪ್ತಾಯಾಂ
ಸ್ವಪುರಿಯಾಂ ಯದವೋರ್ಚಿತಾ ಕ್ರೀಡಂತಿ ಪರಮಾನಂದಂ ಮಹಾಪೂರುಷಿಕಾ ಇವ. ಮಹಾಪೂರುಷಿಕಾ, ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿದವರು ಸುಖವನ್ನು ಅನುಭವಿಸುವ ಹಾಗೆ ಕೃಷ್ಣನ ತೋಳುಗಳಿಂದ ಬೆಚ್ಚಗಿದ್ದ ದ್ವಾರಕೆಯಲ್ಲಿ ಎಲ್ಲರೂ ಸುಖವಾಗಿದ್ದಾರಾ ಅಂತ ಕೇಳ್ತಾನೆ. ಕೃಷ್ಣನ ಅವತಾರ ಅನ್ನೋದು ನಾನು ನಾರಾಯಣ ಅಂತ ತಿಳಿಸಲಿಕ್ಕಾಗಿ ದೇವರೇ ಮಾಡಿದ ಒಂದು ವ್ಯವಸ್ಥೆ, ಸಮುದ್ರದ ಮಧ್ಯದಲ್ಲಿ ಮನೆ ಮಾಡಿದ್ದು. ಇದೇ ರೀತಿ ಶ್ವೇತದ್ವೀಪಪತಿ ನಾನು ಅಂತ ತೋರಿಸಲಿಕ್ಕೆ, ರಾಮಾವತಾರದಲ್ಲಿ ಅನಂತಾಸನದ ಪತಿ ನಾನು ಅಂತ ತೋರಿಸಲಿಕ್ಕೆ ವೈಕುಂಠದ ಮಾಡೆಲ್ಲಿನಿಂದಲೇ ರಾಮನ ಮನೆ ನಿರ್ಮಾಣ ಆಗಿತ್ತು ಅಂತ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಹೇಳುತ್ತಾರೆ. ಅದರಿಂದಾಗಿ ಇಲ್ಲಿ ಅವನ ಮಾತು ಸ್ಫುಟವಾಗಿ ತೋರುತ್ತೆ. ಸುಖವಾಗಿ ಆಡ್ತಾ ಇದ್ದಾರಾ, ಕೃಷ್ಣನ ತೋಳುಗಳ ಬೆಚ್ಚನೆಯ ಅಪ್ಪುಗೆಯ ರಕ್ಷಣೆಯ ನಡುವೆ ಸುಖವಾಗಿದ್ದಾರಾ ಯಾದವರು ಅಂತ ಕೇಳುವಾಗ, ಯತ್ಪಾದ ಶುಶ್ರೂಷಣ ಮುಖ್ಯ ಕರ್ಮಣ ಸತ್ಯಾದಯೋದ್ವ್ಯಷ್ಟ ಸಹಸ್ರಯೋಷಿತಃ ನಿರ್ಜಿತ್ಯ ಸಂಖ್ಯೆ ತ್ರಿದಶಾನ್ಸ್ತದಾಚಿಚೋ ಹರಂತಿ ವಜ್ರಾಯುಧವಲ್ಲಭೋಚಿತಾ. ಸತ್ಯ ಮೊದಲಾದ ಎಲ್ಲ 16,108 ಮಂದಿ ಸ್ತ್ರೀಯರು ವಸ್ತುತಃ ಅವರು ದೇವಲೋಕದಲ್ಲಿ ಇರಬೇಕಾದವರು, ಅಂತಹವರೂ ಕೂಡ ಇಲ್ಲಿ ಬಂದಿದ್ದಾರಾ, ಸುಖವಾಗಿ ಇದ್ದಾರಾ? ಯದ್ಬಾಹುದಂಡಾಭ್ಯುದಯಾನುಜೀವಿನಃ ಯದುಪ್ರವೀರಾ ಹ್ಯಕುತೋ ಭಯಾಮುಹು ಅಧಿಕ್ರಮಂತ್ಯಂಗ್ರಿಭಿರಾಹೃತಾಂಬಲಾತ್ ಸಭಾಂ ಸುಧರ್ಮಾಂ ಸುರಸತ್ತಮೋಚಿತಾಂ. ನಾವೆಲ್ಲ ಇಂಪೋರ್ಟೆಡ್ ಅಂತ ಹೇಳಿದ್ರೆ ಬಹಳ ವೈಭವ ಅಂತ ಅಂದುಕೊಂಡವರು. ಇವ್ರದ್ದೇನು ಹೇಳಬೇಕು? ಇಟ್ ಈಸ್ ನಾಟ್ ಫ್ರಮ್ ಅದರ್ ಕಂಟ್ರಿ, ಇಟ್ ಈಸ್ ಫ್ರಮ್ ಅದರ್ ಗ್ಯಾಲಕ್ಸಿ. ಅಲ್ಲೆಲ್ಲಿಂದಲೋ ತಂದದ್ದು, ಅದ್ಯಾವುದೋ ಒಂದು ಲೋಕದಿಂದ ತಂದದ್ದು. ಆ ದೇವರ ಅನುಗ್ರಹಕ್ಕೆ ಒಳಗಾಗಿ ದೇವತೆಗಳು ನಡೆದಾಡುವಂತಹ ಸುಧರ್ಮ ಸಭೆಯಲ್ಲಿ ಈ ನೆಲದಲ್ಲೇ ನಡೆದಾಡ್ತಾ ಇದ್ದಾರಲ್ಲ, ಅದು ದೇವರ ಅನುಗ್ರಹವೇ ಸರಿ. ಕಚ್ಚಿತ್ತೇ ನಾಮಯಂ ತಾತ ಭ್ರಷ್ಟತೇಜ ವಿಭಾಸಿ ಮೇ ಅಲಬ್ಧಮಾನೋ ವಜ್ಞಾತಃ ಕಿಂ ವಾ ತಾತ ಚಿರೋಷಿತಃ. ಇಷ್ಟು ಅವರ ಬಗ್ಗೆ ಕೇಳಿ, ಇನ್ನು ನಿನ್ನ ಬಗ್ಗೆ ನನಗೆ ಹೇಳು ಅಂತ ನೇರವಾಗಿ ಇವನ ಮೋರೆಯ ಒಂದು ಕಾಂತಿಹೀನತೆಯನ್ನು ಕೇಳಿ ಹೇಳಬಹುದಿತ್ತು. ಆದರೆ ಹಾಗೆ ಮಾಡಲಿಲ್ಲ ಅವನು. ಮೊದಲು ರಾಜಕಾರಣಿಯ ಬುದ್ಧಿ ಎಷ್ಟೇ ಅಂತಂದರೂ ಒಂದು ಸ್ವಲ್ಪ ಸಂಸ್ಕಾರ ಇರುತ್ತೆ. ಬ್ರಹ್ಮಾದ್ಯಾಪಿ ತದ್ವಶಾಹ ಅಲ್ವೇ? ಅದರಿಂದಾಗಿ ದೇಶದ ಬಗ್ಗೆ ವಿಚಾರಿಸಿ ಆ ದೇಶದಲ್ಲಿ ಇದ್ದು ಬಂದ ಇವನ ಬಗ್ಗೆ ಕೇಳ್ತಾ ಇದ್ದಾರೆ. ಫಸ್ಟು ಸಮುದಾಯದ ವಿಚಾರ, ಆ ಸಮುದಾಯ ಎಫೆಕ್ಟ್ ಆಗೋದು ವೈಯಕ್ತಿಕವಾಗಿ. ಅದರಿಂದಾಗಿ ಪರ್ಸನಲಿ ಕ್ಷೇಮ ವಿಚಾರವನ್ನು ಇಲ್ಲಿ ಕೇಳ್ತಾ ಇದ್ದಾನೆ. ಯಾಕೆ ನಿನ್ನ ಮೋರೆಯಲ್ಲಿ ಕಳೆ ಇಲ್ಲ? ಏಕೆ? ಅಲಬ್ಧಮಾನೋ ವಜ್ಞಾತಃ ಕಿಂವಾತಾತ ಚಿರೋಷಿತಃ. ಬಹಳ ಕಾಲ ವಾಸ ಮಾಡಿದೆ, ಅದರಿಂದಾಗಿ ನಿನ್ನ ಬಗ್ಗೆ ಕಡೆಗಣಿಕೆ ಉಂಟಾಯಿತೋ ಅಂತ ಕೇಳ್ತಾನೆ. ಇವಾಗ 7 ದಿವಸ ಮಾರ್ಯಾರೆ ವಾಸ ಮಾಡಿದ್ದು ಅಂದರೆ ಆಚಾರ್ಯ ಹೇಳಿದ್ರು ಪೂರ್ವಂ ಚಿರೋಷಿತ ಅಂತ. ಹಿಂದೆ ಎಲ್ಲ ಬಹಳ ಕಾಲ ವಾಸ ಮಾಡಿದ್ದಾನೆ ನೋಡಿ. ಸುಮಾರು ಅವನಿಗೆ ಕೃಷ್ಣನಿಗೆ ಒಂದು 18 ವರ್ಷ ಇದ್ದಾಗ, 17-18 ವರ್ಷ ಇದ್ದಾಗ ಇಲ್ಲಿ ಉದ್ಧವನನ್ನು ಕಳುಹಿಸಿದ್ದ. 17 ವರ್ಷ ಆಗಿರುತ್ತವನಿಗೆ, ಆವಾಗ ಉದ್ಧವನನ್ನು ಕಳಿಸಿದ್ದ. ಆವಾಗ ಕೃತವರ್ಮ ಮೊದಲಾದವರೆಲ್ಲ ಬಂದಿದ್ದರು. ಹಸ್ತಿನಪುರದಿಂದ 3 ಜನ ಹೋಗಿದ್ದರು, ಭೀಮಸೇನ, ಸಹದೇವ, ಆಮೇಲೆ ಅರ್ಜುನ. 3 ಜನ ಇದ್ದರು, ಬಹಳ ಕಾಲ ಇದ್ದರು, ಮಧುರೆಯಲ್ಲಿ ಇದ್ದರು. ಪ್ರಾಯ ಅದು ಲಾಸ್ಟ್ ರೆಸಿಡೆನ್ಸ್ ಅಂತ ಕಾಣುತ್ತೆ, ಮಧುರೆಯಲ್ಲಿ ಇದ್ದದ್ದು. ಆಮೇಲೆ ರುಕ್ಮಿಣಿಯ ಮದುವೆಗೆ ಆಗಬೇಕಾದ್ರೆ ಸುಮಾರು ಕೃಷ್ಣನಿಗೆ 25 ವಯಸ್ಸು, ದ್ವಾರಕ್ಕೆ ನಿರ್ಮಾಣ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಪೂರ್ವಂ ಚಿರೋಷಿತ ಅಂದರು ಆಚಾರ್ಯರು. ಮೊದಲು ಬಹಳ ಕಾಲ ವಾಸ ಮಾಡಿದವ, ಈಗಲ್ಲ. ಹಾಗೆ ಅರ್ಥ, ಧರ್ಮರಾಜನ ಭಾವನೆಯೇ ಹಾಗೆ ಇದ್ದದ್ದು ಅಂತ. ಕಚ್ಚಿನ್ನಾಭಿಹಿತೋ ಭಾವೈ ಶಬ್ದಾದಿಭಿರಮಂಗಳೈ. ಶಬ್ದ ಸ್ಪರ್ಶ ರೂಪರಸ ಗಂಧಗಳೆಲ್ಲ
ನಿನಗೆ ಅಮಂಗಳವಾಗಿ ತೋರಿತೋ ದ್ವಾರಕೆಯಲ್ಲಿ ನದತ್ತಂ ಯುಕ್ತಮರ್ತಿಭ್ಯ ಆಶಯ ಯತ್ ಪ್ರತಿಶ್ರುತಂ, ಯಾರಿಗೆ ಏನನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ಯೋ ಅದನ್ನು ಕೊಡಲಿಲ್ವೋ ಅದರಿಂದಾಗಿ ನಿನ್ನ ಒಳಗಡೆಯೇ ಒಂದು ಕೀಳರಿಮೆ ಬೆಳೆದು ನಿನ್ನ ಮೋರೆಯಲ್ಲಿ ಕಳೆ ಇಲ್ಲವೋ ಹೇಗೆ? ಕಚ್ಚಿತ್ವಂ ಬ್ರಾಹ್ಮಣಂ ಬಾಲಂ ಗಾಂ ವೃದ್ಧಂ ರೋಗಿಣಂ ಸ್ತ್ರೀಯಂ ಶರಣ್ಯೋಪಸುತಂ ಸತ್ವಂ ನಾತ್ಯಾಕ್ಷಿ ಶರಣಪ್ರದಃ. ಬ್ರಾಹ್ಮಣರನ್ನು, ಬಾಲಕರನ್ನು, ಗೋವನ್ನು, ವೃದ್ಧರನ್ನು, ರೋಗಿಯನ್ನು, ಸ್ತ್ರೀಯನ್ನು ಶರಣು ಬಂದಾಗ ರಕ್ಷಿಸದೆ ಹೋದೆಯೋ? ಕಚ್ಚಿತ್ವಂ ನಾಗಮೋ ಗಮ್ಯಾಂ, ಅಥವಾ ನಿನ್ನ ಯೋಗ್ಯತೆಗೆ ಸಲ್ಲದ ಹೆಣ್ಣನ್ನು ಸೇರಿದಾಗ ಮೋರೆ ಕಳಗುಂದತ್ತೆ, ಆ ತರಹ ಏನಾರು ಆಯ್ತಾ? ಅಗಮ್ಯ ಗಮನ. ಗಮ್ಯಾಂಬ ಸತ್ಕೃತಾಂ ಸ್ತ್ರೀಯಂ, ಅಥವಾ ನೀನು ನಿನ್ನಿಂದ ಸುಖ ಪಡೆಯಲು ಯೋಗ್ಯಳಾದವಳು ನಿನ್ನಿಂದ ಸುಖ ಪಡೆಯದೇ ಇದ್ದಾಗ ಅವಳು ಬೈದಾಗ ಆಯಿತೋ? ಉರ್ವಶಿ ನಿರಾಕರಣೆ ಮಾಡಿದಾಗಲೂ ಕೂಡ ಅವನ ಮೋರೆ ಕಳೆಗುಂದಲಿಲ್ಲ. ವಸ್ತುತಃ ಅವಳು ಕೇಳಿದ್ರಲ್ಲಿ ತಪ್ಪಿಲ್ಲ, ಮಾನುಷ್ಯ ಭಾವದಿಂದ ಇವು ನಿರಾಕರಣೆ ಮಾಡಿದ್ದು ಅಂತ ಹೇಳ್ತಾರೆ. ನಿನ್ನನ್ನು ನೋಡಿದ್ರೆ ನನ್ನ ಮುತ್ತಜ್ಜಿಯ 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 ಮುತ್ತಜ್ಜಿ, ಅದರಿಂದಾಗಿ ಕುಂತಿವತ್ ಪೂಜಿತಾ ಚಮೆ ಅಂತ ಅವನು ಹೇಳಿದ್ದು ಅಲ್ಲಿ ಅರ್ಜುನ. ಅದು ಗಮ್ಯಳಾದವಳನ್ನು ಅಸತ್ಕಾರ ಮಾಡಿದ್ದೆ, ಆದರೆ ಮಾನುಷ ಸಂಸ್ಕಾರದಿಂದ ಅಂತ ಅದಕ್ಕೊಂದು ಕ್ಷಮೆ ಉಂಟು. ಮತ್ತು ಮಾನುಷ ದೇಹ, ಸ್ವರ್ಗಲೋಕದ ಪರಿಸರ, ಈ ವಿಚಿತ್ರ ಪರಿಸ್ಥಿತಿಯಲ್ಲಿ ಅವನಿದ್ದದ್ದು. ಸೊ ಎನ್ವಿರಾನ್ಮೆಂಟ್ ಇಸ್ ಡಿಫ್ರೆಂಟ್, ಅವನ ಫಿಸಿಕಲ್ ಕಂಡೀಷನ್ ಅನ್ನೋದು ಡಿಫ್ರೆಂಟ್. ಅದರಿಂದಾಗಿ ಅವಾಗ ಅದಕ್ಕೆ ಕ್ಷಮೆ ಇತ್ತು, ಆ ಥರ ಏನಾಗಲಿಲ್ಲ. ಆದರೆ ಇಲ್ಲಿ ಮಾನುಷ ಪರಿಸರ, ಮಾನುಷ ದೇಹ, ಅದರಿಂದಾಗಿ ಇಲ್ಲಿ ಆಗುವ ಸಾಧ್ಯತೆ ಇದೆ, ಅದರಿಂದಾಗಿ ಅವನು ಪ್ರಶ್ನೆ ಮಾಡಿದ್ದು. ಮತ್ತು ಧರ್ಮರಾಜ ಕೂಡ ಮಾನುಷ ಸಂಸ್ಕಾರದಿಂದ ಕೂಡಿದವನೇ. ಯಾಕೆಂದರೆ ಮಹಾಪ್ರಸ್ಥಾನವನ್ನು ಮಾಡಿ ಸ್ವರ್ಗಾರೋಹಣಕ್ಕೆ ಹೋದಾಗಲೂ ಕೂಡ ದ್ರೌಪದಿಯನ್ನು ಮುಟ್ಲಿಕ್ಕೆ ಹೋದವ. ಅಲ್ಲಿ ಇದ್ದ ದುರ್ಯೋಧನಾದಿಗಳನ್ನೆಲ್ಲ ಮನುಷ್ಯ ಲೋಕದಲ್ಲಿ ಮಾಡಿದ ದ್ವೇಷವನ್ನೇ ಮುಂದುವರಿಸಿ ಅವನು ಕೂಡಬಾರದು ಅಂತಂದ. ವಸ್ತುತಃ ಪುಣ್ಯಕ್ಕೆ ತಕ್ಕ ಫಲವನ್ನು ಸ್ವರ್ಗದಲ್ಲಿ ಪಡಿಬೇಕಾದ್ರೆ ಇವನು ಆಕ್ಷೇಪ ಮಾಡಬಾರದು, ಮಾಡಿದ. ಅಂದರೆ ಮಾನುಷ ಸ್ವಭಾವ, ಮಾನುಷ ಸಂಸ್ಕಾರ ಇವನಿಗೆ ಜೋರಾಗಿದೆ ಅರ್ಜುನನಿಗಿಂತ. ಆದರೂ ಈ ಅಭಿಪ್ರಾಯ ಇಟ್ಕೊಂಡು ಕೇಳಿದ ಅಂತ ಹೇಳಬಹುದು. ಪರಾಜಿತೋ ವಾತ ಭವಾನ್ ನೋತ್ತಮೈರ್ವಾ ಸಮೈಸ್ಪಥಿ, ಅಥವಾ ದಾರಿಯಲ್ಲಿ ನಿನಗಿಂತ ಪರಾಕ್ರಮದಲ್ಲಿ ಕೀಳಾಗಿದ್ದವರು, ಕಿರಿಯರಾಗಿದ್ದವರು ನಿನ್ನನ್ನು ಸೋಲಿಸಿದರೋ? ಉತ್ತಮರಾಗಿದ್ದರೆ ತೊಂದರೆ ಇಲ್ಲ, ಅಧಮರೋ? ಅಪಿಸ್ವಿತ್ ಪರ್ಯಭುಂಕ್ತಾಸ್ತ್ವಂ ಸಂಭೋಜ್ಯ ವೃದ್ಧ ಬಾಲಕಾನ್. ಸಂಭೋಜ್ಯಾನ್ ವೃದ್ಧ ಬಾಲಕಾನ್ ಅಂತ ಹೇಳಿ ಪ್ರಾಚೀನ ಪಾಠ, ಸಂಭೋಜ್ಯ ವೃದ್ಧ ಬಾಲಕಾನ್ ಅಂತನ್ನೋದು ಅರ್ವಾಚೀನ ಪಾಠ. ಅಂತಹ ವ್ಯತ್ಯಾಸ ಏನಾಗಲ್ಲ, ಬಿಡಿಸಿ ಬಿಡಿಸಿ ಹೇಳೋದು ಸೊಗಸು ಅಂತ. ಸಂಭೋಜ್ಯಾನ್ ವೃದ್ಧ ಬಾಲಕಾನ್. ಜುಗುಪ್ಸಿತಂ ಕರ್ಮ ಕಿಂಚಿತ್ ಕೃತವಾನ್ನಯ ದಕ್ಷಮಂ ಅಪಿಸ್ತ್ವತ್ವರೆಯ ಭುಂಕ್ತಾಸ್ತ್ವಂ. ಏನು ಮುಂಚೆಯೇ ಊಟ ಮಾಡಿದೆಯೋ? ವೃದ್ಧರನ್ನು ಬಾಲಕರನ್ನು ಬಿಟ್ಟು ಮುಂಚೆಯೇ ಊಟ ಮಾಡಿದೆಯೋ? ವೃದ್ಧರಿಗೆ ಬಾಲಕರಿಗೆ ಊಟ ಹಾಕಬೇಕಷ್ಟೆ, ಮೊದಲು ನೀನು ಊಟ ಹಾಕಬೇಕು. ಅವರನ್ನು ಬಿಟ್ಟು ಊಟ ಮಾಡಿದರೆ ಹೀಗೆ ಕಳೆಗುಂದುತ್ತೆ. ಪಶ್ಚಾತ್ತಾಪ ಇದ್ದರೆ ಅದು ಒಂದು ಸೇರಿಸ್ಕೋಬೇಕು. ಆ ಒಂದು ಭಾವನೆ ಇದ್ದರೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ, ಇಲ್ಲ ನಾನು ಮಾಡಿದ್ದು ಸರಿ, ಯಾಕೆಂದರೆ ಆಮೇಲೆ ಮೈಲಿಗೆ ಆಗೋಗುತ್ತೆ ಅಂತ ಈಗ ಊಟ ಮಾಡ್ತೇನೆ ಅಂದರೆ ಆಗಲ್ಲ, ಏನಾಗಲ್ಲ. ಅವನಿಗೆ ಅದಿತ್ತೇನೋ ಕೇಳಿದ್ರು. ಜುಗುಪ್ಸಿತಂ ಕರ್ಮ ಕಿಂಚಿತ್, ಏನು ಮಾಡಬಾರದ ಇನ್ನೇನಾದರೂ ಒಂದನ್ನು ಮಾಡಿದ್ದೀಯೋ? ಕಚ್ಚಿತ್ ಪ್ರೇಷ್ಠತಮೇನಾಥ ಹೃದಯೇನ ಆತ್ಮಬಂಧುನ ಶೂನ್ಯೋತಿರಹಿತೋ ನಿತ್ಯಂ ಮನ್ಯಸೆ ತೇನ್ಯಥಾ ಹಿರುಕ್. ಕಚ್ಚಿತ್ ಪ್ರೇಷ್ಠತಮೇನ, ವಸ್ತುತಃ ಈ ತರಹ ಪ್ರಯೋಗ ಮಾಡಲಿಕ್ಕಿಲ್ಲ. ಪ್ರೇಷ್ಠ ಅಂತಂದ್ರೇ ಡಿಯರೆಸ್ಟೆಸ್ಟ್ ಅಂತ ಪ್ರಯೋಗ ಮಾಡೋದು ಮಾಡಬಹುದು. ಮನಸ್ಸು ತಡೆಯದಾಗ, ಮನಸ್ಸಿಗೆ ಆ ಪ್ರೀತಿಯನ್ನು ಅಭಿವ್ಯಕ್ತಿಸಲಾಗದಾಗ ಪ್ರೇಷ್ಠತಮೇನ. ಹೃದಯೇನ, ಹೃದಯೇನ ಅಂದರೆ ಪ್ರಿಯ, ಲಕ್ಷ್ಮೀ ಹೃದಯ ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ಸ್ತೋತ್ರ ಅಂತ. ಇದನ್ನು ಆಚಾರ್ಯರೇ ಮುಂದೆ ಒಂದು ಕಡೆ ಅರ್ಥ ಬರೀತಾರೆ.
ಹೃದಯ ಅನ್ನೋದಕ್ಕೆ ಪ್ರಿಯ ಮತ್ತು ರಹಸ್ಯ ಅಂತ ಎರಡು ಅರ್ಥ ಇದೆ ಅಂತ. ಅದರಿಂದಾಗಿ ಕಚ್ಚಿತ್ ಪ್ರೇಷ್ಠತಮೇನಾಥ ಹೃದಯೇನ ಅತ್ಯಂತ ಪ್ರಿಯನಾಗಿರುವ, ಎಷ್ಟು ಪ್ರಿಯ, ಆತ್ಮಬಂಧುನ, ಜೀವದ ಗೆಳೆಯ, ದೇಹದ ಗೆಳೆಯ ಅಲ್ಲ, ದೇಹ ಇದ್ದಾಗ ಗೆಳೆತನ ಅಲ್ಲ, ಜೀವದ ಗೆಳೆಯನಾಗಿರುವ ಕೃಷ್ಣನಿಂದ ಬೇರಾಗಿದ್ದೀಯೋ, ಶೂನ್ಯೋಸಿ ನಿತ್ಯಂ ರಹಿತ, ಇನ್ನು ಮತ್ತೆಂದೂ ಸಿಗದಂತೆ ಕಳೆದುಕೊಂಡೆಯೋ, ಅನ್ಯಥಾ ತೇ ನಹಿರುಕ್, ಇಲ್ಲಾಂದರೆ ಈ ತರಹದ ಕೆಟ್ಟ ಕಾಂತಿ ಇರ್ತಿರಲಿಲ್ಲ ನಿನ್ನ ಮುಖದಲ್ಲಿ ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಪ್ರಥಮ ಸ್ಕಂಧೆ ತ್ರಯೋದಶೋಧ್ಯಾಯ. ಏವಂ ಕೃಷ್ಣ ಸಖ ಕೃಷ್ಣ ಭ್ರಾತ್ರಾರಾಜ್ಞಾ ವಿಕಲ್ಪಿತ ನಾನಾ ಚಂಕಾಸ್ಪದಂ ರೂಪಂ ಕೃಷ್ಣ ವಿಶ್ಲೇಷಕರ್ಷಿತ. ಈ ರೀತಿಯಾಗಿ ಕೃಷ್ಣ ಸಖ, ಕೃಷ್ಣ, ಕೃಷ್ಣನ ಗೆಳೆಯನಾದ ಕೃಷ್ಣ, ಇವನಿಗೂ ಕೃಷ್ಣ ಅಂತ ಪ್ರೀತಿಯಿಂದ ಕರಿತಾ ಇದ್ದಂತೆ ಪಾಂಡು. ಕಾರಣ ಏನು ಅಂದರೆ, ಆಗ ಕೃಷ್ಣ ಹುಟ್ಟಿದ್ದು ಅವನಿಗೆ ಅಷ್ಟು ಸ್ಪರ್ಶ ಆಗಿರಲಿಲ್ಲ ಪಾಂಡುವಿಗೆ. ಪಾಂಡು ಕೃಷ್ಣನನ್ನು ನೋಡುವ ಮುಂಚೆನೇ ಕಣ್ಮುಚ್ಚಿದ್ದವು. ಹಾಗಾದರೆ ಕೃಷ್ಣ ಸಖ, ಕೃಷ್ಣ ಅಂತ ಹೇಗೆ ಕರಿತಾ ಇದ್ದದ್ದು? ಅದು ಬದರಿಯಲ್ಲಿ ಯಮನ ಮಕ್ಕಳು 3 ಜನ ಇದ್ದಾರಲ್ಲ, ಅದರಲ್ಲಿ ಒಬ್ಬ ಕೃಷ್ಣ ಅಂತ ಕರೆದಿದ್ದಿತ್ತು. ಇನ್ನು ತನ್ನ ಅಪ್ಪ ಕೃಷ್ಣದ್ವೈಪಾಯನ, ಆ ನೆನಪಿನಿಂದ ಕರೆದದ್ದು. ಈ ಎರಡನೆಯ ಕಾರಣ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ. ಅದರಿಂದಾಗಿ ಆ ಕೃಷ್ಣ ಸಖಃ ಅಂತನ್ನುವಲ್ಲಿ ಅವನ ಪಾಂಡುವಿನ ನೆನಪಿದೆ. ಪಾಂಡು ಕೃಷ್ಣ ಅಂತ ನಿನ್ನನ್ನು ಕರೀತಾ ಇದ್ದದ್ದಲ್ವ. ಕೃಷ್ಣನ ಗೆಳೆಯನಾದ ಆ ಕೃಷ್ಣ ಹೇಗೆ ಅಂತ ಇಷ್ಟೆಲ್ಲ ವಿಕಲ್ಪಿತ, ವಿಕಲ್ಪ ಅಂದರೆ ಪ್ರಶ್ನೆ, ಪ್ರಶ್ನೆಗೆ ವಿಕಲ್ಪಿತ, ಪ್ರಶ್ನೆಗೆ ಒಳಗಾದವ ಅಂತ. ನಾನಾ ಚಂಕಾಸ್ಪದಂ ರೂಪಂ, ಅವನ ಸಂದೇಹಕ್ಕೆ ಆಸ್ಪದವಾದ ರೂಪ ಇವನಿಗಿತ್ತು, ಅದರಿಂದಾಗಿಯೇ ವಿಕಲ್ಪಿತ, ಪ್ರಶ್ನೆಗೆ ಒಳಗಾದ. ಕೃಷ್ಣ ವಿಶ್ಲೇಷಕರ್ಷಿತ, ಕೃಷ್ಣನ ಬೇರ್ಪಡೆಯಿಂದ ಬೆಂದಿದ್ದ. ಕೃಷ್ಣ ವಿಶ್ಲೇಷಕರ್ಷಿತ ಶೋಕಾಗ್ನಿ ಶುಷ್ಯದ್ವದನ ಹೃತ್ಸರೋಜಂ ಹತಪ್ರಭಂ, ದುಃಖವೆಂಬ ಬೆಂಕಿ ಒಳಗಡೆ ಎದೆಯನ್ನೆಲ್ಲ ಒಣಗಿಸಿ ಕಣ್ಣೀರೂ ಬರದಂತಾಗಿತ್ತು. ಮೋರೆ ಬಾಡಿತ್ತು, ಯಾಕೆ ಅಂತಂದರೆ ಎದೆ ಬಾಡಿತ್ತು. ಆದ್ದರಿಂದಾಗಿ ವಿಭುಂ ತಮೇವಾನುಧ್ಯಾಯನ್ ನಾ ಶಕ್ನೋತ್ ಪ್ರತಿಭಾಷಿತುಂ, ವಿಭುಂ ತಮೇವ ಅನುಧ್ಯಾಯನ್, ಈ ರೀತಿ ಕೇಳಿದಾಗ ಕೃಷ್ಣನನ್ನೇ ನೆನಪಿಸಿಕೊಳ್ಳುತ್ತಾ ನಾಶಕ್ನೋತ್ ಪ್ರತಿಭಾಷಿತು, ಒಂದು ಸ್ವಲ್ಪ ಹೊತ್ತು ಅವನಿಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ರಿಯಾಕ್ಷನ್ಗೆ ಒಂದು ಟೈಮ್ ಇರಲಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ ಮೇಲೂ ಅವನಿಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ಆ ದುಃಖದ ತೀವ್ರತೆ ಹೇಗಿರಬೇಡ. ಕೃಚ್ಛ್ರೇಣ ಸಂಸ್ತಭ್ಯ ಶುಚಃ ಪಾಣಿನಾಮೃಜ್ಯ ನೇತ್ರಜಂ ಪಾರೋಕ್ಷೇಣ ತಮುನ್ನದ್ಧ ಪ್ರಣಯೋತ್ಕಂಠ್ಯಕಾತುರಃ. ಕೃಚ್ಛ್ರೇಣ ಬಹಳ ಕಷ್ಟಪಟ್ಟು ಅಳುವನ್ನು ನಿಗ್ರಹಿಸಿಕೊಂಡು, ಆಮೃಜ್ಯ ನೇತ್ರಜಂ ಕಣ್ಣೀರನ್ನು ಒರೆಸಿಕೊಂಡು, ಪಾರೋಕ್ಷೇಣ ಸಮುನ್ನದ್ಧ ಪ್ರಣಯೋತ್ಕಂಠ್ಯಕಾತರಃ ದೇವರ ಬಗೆಗಿನ ಪ್ರೀತಿ ಹೃದಯದಲ್ಲಿ ಉಕ್ಕುತ್ತಾ ಇದ್ದಾಗ ತಡೆಹಿಡಿಯಲು ಪ್ರಯತ್ನ ಪಡ್ತಾ, ಸಖ್ಯಂ ಮೈತ್ರೀಂ ಸೌಹೃದಂಚ ಸಾರಥ್ಯಾದಿಶು ಸಂಸ್ಮರನ್ ನೃಪಮಗ್ರಜಮಿತ್ಯಾಹ ಬಾಷ್ಪಗದ್ಗದಯಾಗಿರಾ. ಕೃಷ್ಣನ ಗೆಳೆತನ, ಕೃಷ್ಣನ ಸಹಭೋಗ, ಸಖ್ಯ ಅಂದ್ರೆ ಅದೇ ಅಲ್ವಾ, ಸಮಾನಂ ಕಮ್ಯಸ್ಯ ಸಖಾ ಭವತಿ. ಸಮಾನವಾದ ಇಂದ್ರಿಯ ಅಂದರೆ ಇಂದ್ರಿಯ ಭೋಗ ಸಮಾನ ಅಂತ, ಇಬ್ರಿಗೂ ಒಂದೇ ಇಷ್ಟ. ಇವ್ರಿಗಿಷ್ಟ ಆಯಿತು ಅಂತ ಇವನು ಪ್ರೀತಿಯಿಂದ ಸ್ವೀಕರಿಸುವವನು ಸಖ ಆಗ್ತಾನಾಗ. ಯಾಕೆಂದರೆ ಮೈತ್ರಿ ಮಂತಲ್ಲುಂಟು. ಸೌಹೃದಂ ಆ ಅನಿಮಿತ್ತವಾದ ಪ್ರೀತಿ, ಸಾರಥ್ಯ ಮೊದಲಾದವುಗಳಲ್ಲಿ ಸ್ಮರಣೆ ಮಾಡಿಕೊಂಡು ಎಷ್ಟು ತಡೆದರೂ ಕೂಡ ಬಂತು ಬಾಷ್ಪ ಗದ್ಗದೆಯಾಗಿರ, ಕಟ್ಟಿದ ಗಂಟಲಿನವನಾಗಿ ಈ ರೀತಿ ನುಡಿದ. ಅರ್ಜುನ ಉವಾಚ ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನ ಮೇಪಹೃತಂ ತೇಜ ದೈವ ವಿಸ್ಮಾಪನಂ ಮಹತ್. ನಾನು ಎಲ್ಲವನ್ನು ಕಳೆದುಕೊಂಡೆ. ಇಲ್ಲಿ ವಂಚಿತ ಅಂದರೆ ಮೋಸ ಹೋದೆ ಅಂತ ಅರ್ಥ ಅಲ್ಲ, ಕಳೆದುಕೊಂಡೆ ಅಂತ ಅಷ್ಟೇ ಅರ್ಥ. ಆಚಾರ್ಯರೇ ಮುಂದೆ ಒಂದು ಹೇಳ್ತಾರೆ, ಅನರ್ಥಂ ಜ್ಞವಚ ಕ್ವಚಿತ್ ಅಂತ. ದುಃಖ ಜಾಸ್ತಿ ಆದಾಗ
ಎಂತಹ ಜ್ಞಾನಿಗಳ ಮಾತೆ ಅನರ್ಥವಾಗುತ್ತೆ. ಅಂದರೆ ಆ ಕರೆಕ್ಟಾಗಿ ಆ ಶಬ್ದಕ್ಕೆ ಅದೇ ಅರ್ಥವನ್ನು ಬಳಸ್ಲಿಕ್ಕೆ ಬರೋಲ್ಲ. ಆ ಹೃದಯದಿಂದ ಇದನ್ನು ಓದಬೇಕು. ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನ ಮೇ ಅಪಹೃತಂ ತೇಜ. ದೇವತೆಗಳು ಬೆಕ್ಕಸ ಬೆರಗಾಗುವಂತಹ ನನ್ನ ಸಾಮರ್ಥ್ಯ ಎಲ್ಲಿ ಕೊಚ್ಚು ಹೋಯಿತೋ ಕೃಷ್ಣನ ಜೊತೆಗೆ. ದೇವ ವಿಸ್ಮಾಪನಂ, ದೇವತೆಗಳು ಅಚ್ಚರಿಗೊಂಡಿದ್ದರು. ಅರ್ಜುನನ ಪರಾಕ್ರಮವೋ ಇದು ಅಂತ. ಯಸ್ಯ ಕ್ಷಣ ವಿಯೋಗೇನ ಲೋಕೋ ಹ್ಯಪ್ರಿಯದರ್ಶನಃ ಉಕ್ಥೇನ ರಹಿತೋ ಹೇಷಃ ಮೃತಕ ಪ್ರೋಚ್ಯತೆ ಯಥಾ. ಮುಖ್ಯ ಪ್ರಾಣ ಇಲ್ಲದಾದಾಗ, ನಮ್ಮ ಹುಟ್ಟಿಗೆ ಕಾರಣವಾದರೂ, ನಮ್ಮ ಉನ್ನತಿಗೆ ಕಾರಣವಾದರೂ ಆ ವ್ಯಕ್ತಿಯ ಅಧಿಷ್ಠಾನವನ್ನು ಶವ ಅಂತಲೇ ಹೇಗೆ ಕರಿತೇವೋ ಆ ರೀತಿ ದೇವರಿಲ್ಲದೆ ಹೋದರೆ ಇಡೀ ಲೋಕ ಅಪ್ರಿಯ ದರ್ಶನ. ನೋಡ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ ನನಗೆ. ಯತ್ ಸಂಶ್ರಯಾ ದ್ರುಪದಗೇಹ ಉಪಾಗತಾನಾಂ ರಾಜ್ಞಾಂ ಸ್ವಯಂವರ ಮುಖೇ ಸ್ಮರ ದುರ್ಮದಾನಾಂ ತೇಜೋಹೃತಂ ಖಲು ಮಯಾ ವಿಹತಶ್ಚ ಮತ್ಯಃ ಸಜ್ಜೀಕೃತೇನ ಧನುಷಾ ಅಧಿಗತಾ ಚ ಕೃಷ್ಣ. ಯತ್ ಸಂಶ್ರಯಾತ್, ಯಾರ ನೆರವಿನಿಂದ ದೃಪದನ ಮನೆಗೆ ಎಲ್ಲರೂ ಬಂದಿದ್ರು. ಸ್ಮರ ದುರ್ಮದಾನಾಂ, ಮೈಯೊಳಗಿನ ಕಾವಿನಿಂದ ಕೊಬ್ಬಿದವರು. ಸ್ಮರ ದುರ್ಮದಾನಾಂ, ಶಲ್ಯನೂ ಬಂದಿದ್ದ, ಅಂದರೆ ವಯಸ್ಸಿಲ್ಲ ಅಂತ ಅರ್ಥ. ಸ್ಮರ ದುರ್ಮದಾನಾಂ, ಕಾಮನಿಂದ ಕೊಬ್ಬಿದವರು ಎಲ್ಲ ಬಂದಿದ್ದಾರೆ. ಅವರ ಆಟ ಸಾಗಲಿಲ್ಲ. ಅದಕ್ಕೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅವರೊಬ್ಬ ವಾರಿಯರ್ ಅಂತ ಗೊತ್ತಾಗ್ತ, ಒಬ್ಬ ಫೈಟರು, ಒಬ್ಬ ವಾರಿಯರ್ ಯಾವ ರೀತಿ ವಿಫಲನಾಗ್ತಾನೆ ಅಂತ ಕಾರಣ ಹೇಳ್ತಾ ಹೋಗ್ತಾರಲ್ಲಿ. ಅವನು ದರ್ಪಾತ್ ಚಲಪದ ಅಂತ ಹೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ಎಷ್ಟೋ ಜನ ಬಂದವರು ಸರಿಯಾಗಿ ಸ್ಟಡಿ ಆಗಿರಲಿಲ್ಲ ಅಂತ, ಭೂಮಿಯಲ್ಲಿ ಕಾಲೂರಿ ನಿಂತಿರಲಿಲ್ಲ. ಅದು ಒಂದು ಸಣ್ಣ ಮ್ಯಾಟ್ರ್ ಆಗುತ್ತೆ. ಒಂದು ಯಾವ ಭಾರದ ಪದಾರ್ಥವನ್ನು ಎತ್ತಬೇಕಾದ್ರೆ ನಮ್ಮ ಕಾಲು, ಇಡೀ ದೇಹದ ಭಾರ ಕಾಲಿನ ಮೇಲೆ ಹೇಗೆ ಬೀಳಬೇಕು ಅಂತ ಅದು ಹೇಳ್ಕೊಡೋದೇ ಯುದ್ಧದ ಕಲೆ. ಯುದ್ಧದ ಕಲೆಯಲ್ಲಿ ಮೊದಲು ಮಾಡೋದು ಬಾಡಿ ಬ್ಯಾಲೆನ್ಸಿಂಗ್. ಯಾವುದೇ ಯುದ್ಧದ ಕಲೆಯಲ್ಲಿ, ಅದು ಸಮುರಾಯ ಆಗಿರಬಹುದು, ಕಳರಿಪಯಟ್ಟ ಆಗಿರಬಹುದು, ವೈಟ್ ಲಿಫ್ಟಿಂಗ್ ಇರಬಹುದು, ವಾಟ್ ಎವರ್ ಇಟ್ ಮೇ ಬಿ. ಅಂದರೆ ಅಲ್ಲೆಲ್ಲ ಹೇಳ್ತಾರೆ. ಅದು ಆ ತರಹ ಅನ್ನಿಸ್ಲಿಕ್ಕೆ ಅವನಿಗೆ ಏನು ಕಾರಣ ಆಯಿತು? ಅವನು ಕಡೆಯಲ್ಲಿ, ಜೀವನದ ಕಡೆಯಲ್ಲಿ ಅವನು ಕಂಡುಕೊಳ್ಳುವ ಸತ್ಯ ದೇವರ ಪ್ರೇರಣೆ ಅಷ್ಟೇ ಅದು. ಅವರೆಲ್ಲ ತೇಜೋಹೃತಂ ಖಲು ಮಯ, ಅವರ ಪರಾಕ್ರಮವನ್ನೆಲ್ಲ ನಾನು ಮೀರಿ ನಿಂತೆ. ವಿಹತಶ್ಚ ಮತ್ಸ್ಯ, ಆ ಗುರಿಯನ್ನು ಸೀಳಿದೆ. ಅಧಿಗತಾಚ ಕೃಷ್ಣ, ನಾನು ಅವಳನ್ನು ಹೊಂದಿದೆ. ಯತ್ಸನ್ನಿಧಾವಹಮಖಾಂಡವಮಗ್ನಯೇದಾಂ ಇಂದ್ರಂಚ ಸಾಮರಗಣಂ ತರತಾ ವಿಜಿತ್ಯ ಲಬ್ಧಾ ಸಭಾಮಯ ಕೃತಾದ್ಭುತ ಶಿಲ್ಪ ಮಾಯಾ ದಿಗ್ಭ್ಯೋ ಹರಿನ್ ನೃಪತಯ ಬಲಿಮಧ್ವರೇತೆ. ಇನ್ನು ಯತ್ಸನ್ನಿಧೌ, ಅವನ ಸನ್ನಿಧಾನದಲ್ಲಿ ಖಾಂಡವವನ್ನು ಅಗ್ನಿಗಿತ್ತೆ. ಅಹಂ ಊ, ಆಶ್ಚರ್ಯ, ನನ್ನ ವಿರುದ್ಧ ನಾನೇ ಹೋರಾಡಬೇಕಾಯ್ತವತ್ತು. ದೇವರ ಅಚಿಂತ್ಯ ಅದ್ಭುತ ಶಕ್ತಿ. ಅದರಿಂದಾಗಿ ಆತ್ಮಹತ್ಯೆಯಂತಹ ಭೀಕರವಾದ ಒಂದು ಹಿಂಸೆಗೆ ಎಲ್ಲರೂ ತೊಡಗುತ್ತಾರೆ. ಜಯತೀರ್ಥರು ನ್ಯಾಯಸುಧಾದಲ್ಲಿ ಒಂದು ಹೇಳುತ್ತಾರೆ, ಅವರಿಗೆ ಈ ದೇಹ ಬಿಟ್ಟು ಹೋದರೆ ಆ ದೇಹದಲ್ಲಿ ಏನೋ ಸುಖ ಇರುತ್ತೆ ಅಂತ ಅನಿಸುತ್ತೆ, ಅಲ್ಲಿಯೂ ಕೂಡ ದೇಹಾತ್ಮ ಪ್ರಜ್ಞೆ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ಇರಬಹುದು, ಎಷ್ಟೋ ಜನರಿಗೆ ಹಾಗೆ ಅನ್ನಿಸಬಹುದು. ಆ ಒತ್ತಡದಲ್ಲಿ ಅವರು ತೀರ್ಮಾನ ತೊಗೊಂಡಿರಬಹುದು, ಆದರೆ ಹಾಗೆ ಅನ್ನಿಸಬಹುದು. ಎಲ್ಲರಿಗೂ ಹಾಗೇ ಇರುತ್ತೆ ಅಂತ ಹೇಳಿ ಬರಲ್ಲ. ಯಾಕೆಂದರೆ ದೇಹಾತ್ಮ ಪ್ರಜ್ಞೆ, ಆ ಅಭೇದದ ಪ್ರಜ್ಞೆಯೂ ಇರುತ್ತೆ ಕೆಲವರಿಗೆ. ಅಂದರೆ ಅಹಂ ಊ, ನಾನು ಅವನ ಸನ್ನಿಧಿಯಲ್ಲಿ ಖಾಂಡವವನ್ನು ಅಗ್ನಿಗೆ ಕೊಟ್ಟೆ ಅಂದರೆ ನನ್ನದೇ ವಿರೋಧವೂ ಇತ್ತಲ್ಲ ಅನ್ನುವ ಆಶ್ಚರ್ಯ. ಇಂದ್ರಂಚ ಸಾಮರಗಣಂ ತರತಾ ವಿಜಿತ್ಯ, ಎಲ್ಲ
ದೇವತೆಗಳ ಜೊತೆಗೂಡಿ ಬಂದ ಇಂದ್ರನನ್ನು ಗೆದ್ದೆ ಮಾಡಿದ್ದು ಕೃಷ್ಣ. ಅವನ ಪ್ರಯೋಜನವನ್ನು ಅವನು ಪಡೆಯಲಿಲ್ಲ. ಲಬ್ಧಾ ಸಭಾ ಮಯಸ್ಸು, ನನಗೆ ಮಯನ ಸಭೆ ಸಿಕ್ಕಿತ್ತು. ಅದ್ಭುತ ಶಿಲ್ಪಚಿತ್ರ, ಅತ್ಯಂತ ಅದ್ಭುತವಾದ ಏನೇನೆಲ್ಲ ಸ್ಕಲ್ಪ್ಚರಿ ಅಂತ ಅದ್ಭುತವಾದ ಲೆವೆಲಲ್ಲಿ ಏನೇನಿದೆ ಎಲ್ಲವೂ ಅಲ್ಲಿ ಇತ್ತು. ಯತ್ಸನ್ನಿಧೌ ನೃಪಶಿರೋಂಗ್ರಿ ಮಹನ್ಮಖಾರ್ಥ ಆರ್ಯೋನುಜಸ್ತವ ಗದಾಯುಧ ಸತ್ವವೀರ್ಯ ತೇನಾಹೃತ ಪ್ರಮತನಾಥ ಮಖಾಯ ಭೂಪಾಯನ್ಮೋಚಿತಾಭ್ಯುದನಯನ್ ಬಲಿಮಧ್ವರೇತೆ ಅಧ್ವರ ಅಧ್ವನಿ ರಮತೆ. ವೇದದ ದಾರಿಯಲ್ಲಿ ಹೋಗುವಂಥದ್ದು. ಅವ ಏನು ಮಾಡಿದ, ಜರಾಸಂಧ ಶೈವಯಾಗವನ್ನು ಮಾಡಲಿಕ್ಕೆ ಹೊರಟಿದ್ದ. ನರಮೇಧ ಅನ್ನೋದು ಅದು ಅವೈದಿಕ. ಯಾಕೆಂದರೆ ಸಭಾಪರ್ವದಲ್ಲಿ ಅಹಿಂಸೆಯ ನಿರೂಪಣೆಯನ್ನು ನಾವು ನೋಡಿಯೇ ಇದ್ದೇವೆ. ಕೃಷ್ಣ ಹೇಳೋದು ಯತ್ರ ಪುರುಷಾರ್ಥ ಪ್ರತಿಬಂಧ ಅದೇ ಹಿಂಸೆ, ಪುರುಷಾರ್ಥ ಪ್ರತಿಬಂಧ ಏವ ಹಿಂಸೆಯತಿ ಗಣ್ಯತೆ. ಅದಕ್ಕೆ ಆಚಾರ್ಯರು ಒಂದೊಂದು ಪಾಪವನ್ನು ನಿರೂಪಣೆ ಮಾಡಬೇಕಾದ್ರೆ ಮೂಳೆ ಇಲ್ಲದ ಪ್ರಾಣಿಗಳನ್ನು ಕೊಂದರೆ ಹೆಚ್ಚು ಪಾಪ ಇಲ್ಲ ಹೇಳ್ತಾರೆ. ಯಾಕೆಂದರೆ ಧರ್ಮಾರ್ಥ ಕಾಮಗಳು ಇಲ್ಲ ಅಲ್ಲಿ. ಮತ್ತು ಅದಕ್ಕೆ ಅನುಗುಣವಾಗಿ ಕ್ರೈಮ್ ಅಂದರೆ ಏನು ಅಂತ ಹೇಳಿ ಇವನು ಯಾರು ಭೀಮಸೇನ ನಿರೂಪಣೆ ಮಾಡಬೇಕಾದರೂ ಧರ್ಮಾರ್ಥ ಕಾಮಗಳು ಒಂದನ್ನೊಂದು ವಿಪರೀತ ಬಾಧಿಸಿ ಒಂದೇ ಪ್ರಧಾನವಾದರೆ ಅದು ಕ್ರೈಮು ಅಂತ. ಜಗತ್ತಿನ ಎಲ್ಲ ಏನೊಂದು ನೀತಿಶಾಸ್ತ್ರದಲ್ಲಿ ಇದೆ ಅದೆಲ್ಲದಕ್ಕೂ ಅದು ಸೂತ್ರಪ್ರಾಯವಾಗಿ ವ್ಯಾಖ್ಯಾನ ಆಗುತ್ತೆ. ಅದರಿಂದ ಕೃಷ್ಣ ಮತ್ತು ವೇದ ಅವನದ್ದು ಹಿಂಸೆ ಅಂತ. ಇವರು ಅಶ್ವಮೇಧ ರಾಜಸೂಯಾಗ ಮಾಡ್ತಾರಲ್ಲ, ಅದು ಹಿಂಸೆ ಅಲ್ಲ. ಯಾಕೆಂದರೆ ಬುದ್ಧಿ ಇರುವವರ, ಪುರುಷಾರ್ಥವನ್ನು ಹೊಂದಲು ಬಯಸುವವರ ಪುರುಷಾರ್ಥ ಪ್ರತಿಬಂಧ ಇಲ್ಲ. ಇಲ್ಲಿ ಪುರುಷಾರ್ಥ ಪ್ರತಿಬಂಧ ಇದೆ. ರಾಜರು ಅವರೆಲ್ಲೋ ಪಾಪ ಇದ್ದರು, ತಂದು ಬಲಿ ಕೊಡ್ತೇನೆ ಅಂದರೆ ರಾಜರು ಏನೆಲ್ಲ ಸಾಧನೆ ಮಾಡಿಸ್ಬೋದು. ಧರ್ಮ ಸರಿಯಾಗಿರುವಂತೆ ನೋಡ್ಕೋತಾರ, ಒಂದು ಫೈನಾನ್ಷಿಯಲ್ ಮೂಮೆಂಟ್ ಚೆನ್ನಾಗಿರುತ್ತಾ, ಅದರಿಂದಾಗಿ ಕಾಮವನ್ನು ತಕ್ಕಂತೆ ಭೋಗಿಸ್ತಾರ ಜನರು. ನೋಡಿ, ಅವರ ಧರ್ಮಾರ್ಥ ಕಾಮಗಳಿಗೆ ಒಂದು ನಿಯಮ ಹಾಕಿಕೊಳ್ಳೋದಲ್ಲದೆ ಬೇರೆಯವರಿಗೂ ಆ ನಿಯಮದಲ್ಲಿ ಇರಲಿಕ್ಕೆ ಬಿಡ್ತಾರೆ. ಅಂತಹ ರಾಜರನ್ನು ಕೊಲೆ ಮಾಡೋದು ಎಷ್ಟು ತಪ್ಪು. ಇದರ ಕಥೆಯ ಸೂಚನೆ ಶತಪಥ ಬ್ರಾಹ್ಮಣದಲ್ಲಿಯೂ ಇದೆ. ಯಜ್ಞೋನಿಶ್ಚಕ್ರಾಮ, ಯಜ್ಞ ಹಾರಿತು, ಮನುಷ್ಯರಲ್ಲಿ ವಾಸ ಮಾಡಿತಂತೆ. ಆಮೇಲೆ ಆ ಯಜ್ಞ ಮತ್ತೆ ಕುದುರೆಗಳಲ್ಲಿ ನಿಂತಿತು ಅಂತ ಹೇಳ್ತಾರೆ. ಅಂದರೆ ಅಶ್ವಮೇಧದ ಬಗೆಗೆ ಅವರು ಅರ್ಥವಾದವನ್ನು ಹೇಳೋದು, ಆ ಅರ್ಥವಾದ ಈ ಕಥೆಯನ್ನು ಹೇಳುತ್ತೆ. ಮಹಾಭಾರತದ ಸಂಕ್ಷಿಪ್ತ ಕಥೆಯನ್ನು ನಿರೂಪಣೆ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಅವನು ಮಾಡ್ತಾ ಇದ್ದ ಅವೈದಿಕ ಯಜ್ಞವನ್ನು ತಪ್ಪಿಸಿ ನಿನ್ನ ದೊಡ್ಡ ತಮ್ಮ ಅಂದರೆ ಭೀಮಸೇನ ಗದಾಯುಧ ಸತ್ವವೀರ್ಯ, ಅವನ ಅಸ್ತ್ರದಿಂದ ಪರಾಕ್ರಮವನ್ನು ಪಡೆದವನಲ್ಲ, ಅತ್ಯಂತ ನ್ಯಾಚುರಲ್ ಸ್ಟ್ರೆಂತ್, ಒಂದು ನ್ಯಾಚುರಲ್ ಪವರ್ ಹಿ ಹ್ಯಾಸ್. ಅದರಿಂದಲೇ ಅವನು ಎಲ್ಲರನ್ನ ನಿಗ್ರಹ ಮಾಡಿದ. ಪತ್ನ್ಯಾಸ್ತವಾಪಿ ಮಖಕ್ಲಿಪ್ತ ಮಹಾಭಿಷೇಕ ಶ್ಲಾಘಿಷ್ಟ ಚಾರು ಕಬಲಂ ಕಿತವೈಸ್ಸಭಾಯಾಂ ಸ್ಪೃಷ್ಟಂ ವಿಕೀರ್ಯ ಪದಯೋಪತಿತಾಶ್ರುಮುಖ್ಯೋ ಯೈಸ್ತತ್ರಿಯೋ ನ್ಯಕೃತ ತತ್ಸವಿಮುಕ್ತಕೇಚ್ಛಃ. ನಿನ್ನ ಹೆಂಡತಿ ಆದಿಯಲ್ಲಿ ಪ್ರತಿಭಟನೆಯನ್ನು ಸೂಚಿಸಲಿಕ್ಕೆ ತನ್ನ ಕೂದಲನ್ನು ಕೆದರಿಕೊಂಡಿದ್ದು. ಅದರ ಉದ್ದೇಶ ಎರಡು, ನನಗೆ ಇವತ್ತು ಗಂಡಂದಿರು ಇಲ್ಲದಂತಾದರು ಅಂತ. ಇನ್ನು ಎರಡನೆಯದ್ದು, ಇದೇ ರೀತಿ ಒಪ್ಪಂದ ಮುಗಿದ ಮೇಲೆ 13 ವರ್ಷಗಳ ಒಪ್ಪಂದ ಮುಗಿದ ಮೇಲೆ, ಅಗ್ರಿಮೆಂಟ್ ಮುಗಿದ ಮೇಲೆ ಶತ್ರುಗಳ, ನನ್ನ ಹಗೆಗಳ ಹೆಂಡತಿಯರು ಹೀಗೆ ಕೂದಲನ್ನು ಬಿಚ್ಚಿಕೊಂಡು ಅಳುತ್ತಾರೆ ಅಂತ. ಎರಡು ಉದ್ದೇಶ ಅವಳಿಗಿದ್ದದ್ದು. ಅಂತಹ ಅವಳ ಬಯಕೆಯಂತೆ, ಅವಳ ಸಂಕಲ್ಪದಂತೆ ಅವಳ ಹಗೆಗಳ ಅಂದರೆ ನಮ್ಮೆಲ್ಲರ ಹಗೆಗಳ ಹೆಂಡತಿಯರು ಕೂದಲನ್ನು ಬಿಚ್ಚಿ ಬಿರಿಹುಯ್ದುಕೊಂಡು ಅಳುವ ಹಾಗೆ ನೀನು ಮಾಡಿದೆ, ಇದು ಅರ್ಥ. ಇಲ್ಲ ಅಂದರೆ ಆಚಾರ್ಯರು ಇದಕ್ಕೆ ಅನ್ವಯವನ್ನು ತೋರಿಸಲಿಲ್ಲ ಅಂದರೆ ಬಹಳ ಕಷ್ಟ ಆಗಿರೋದು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಈ ಸಿಲ್ವರ್ ಟಂಗ್ ಶ್ರೀನಿವಾಸ ಶಾಸ್ತ್ರಿಗಳು ಅಂತ ಒಬ್ಬರು ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾತನಾಡೋರು ಅಂತಂದರೆ ಬ್ರಿಟಿಷರೇ ಬೆಕ್ಕಸ ಬೆರಗಾಗಿ
ಸಿಲ್ವರ್ ಟಂಗ್ ಅಂತ ಅವರಿಗೆ ಬಿರುದು ಕೊಟ್ಟಿದ್ದು, ಬೆಳ್ಳಿಯ ನಾಲಿಗೆ. ರೈಟ್ ಆನರಬಲ್ ಸಿಲ್ವರ್ ಟಂಗ್ ಶ್ರೀನಿವಾಸ ಶಾಸ್ತ್ರಿಗಳು ಅಂತ ದೊಡ್ಡ ಹೆಸರು. ಅವರು ನಿಜವಾಗಿ ದೊಡ್ಡ ಹೆಸರು. ಅವರು ಭಾಗವತದಲ್ಲಿ ಸುಮಾರು 108 ಅನನ್ವಯ ಅನ್ನುವ ದೋಷ ಇರುವ ಶ್ಲೋಕಗಳನ್ನು ಹೇಳ್ತಾರೆ. DVJ ಅದನ್ನು ಅವರು ಉಲ್ಲೇಖಿಸ್ತಾರೆ. ಅವರು ನೀವು ಜ್ಞಾಪಕ ಚಿತ್ರಶಾಲೆಯಲ್ಲಿ ಅದನ್ನು ನೋಡಬಹುದು. ಆದರೆ ಅವರೊಂದು ಸ್ವಲ್ಪ ನಮ್ಮದು ತಪ್ಪಿತ್ತು ಬಿಡಿ. DVJ ಮಧ್ವ ಸಿದ್ಧಾಂತ ಏನು ಅಂತ ತಿಳ್ಕೊಳ್ಳಿಕ್ಕೆ ಹೋದಾಗ ನಾವು ನ್ಯಾಯಸುಧಾ ಶುರು ಮಾಡಿಸಿದೆವು. ಅವರು ಇದು ತರ್ಕಭೂಯಿಷ್ಠ ಅಂದ್ಬಿಟ್ಟು ಅವ್ರಿಗೆ ನ್ಯಾಯಸುಧಾ ಪಾಠ ಶುರು ಮಾಡಿದ್ದು ಹರಿಯಪ್ಪಾಚಾರ್ಯ ಸ್ವಾಮಿಗಳು, ಅಂದರೆ ಮುಳುಬಾಗಿಲು ಮಠದಲ್ಲಿ ಮೇಧಾನಿಧಿ ತೀರ್ಥರು ಅಂತ ಅದನ್ನು ಅವ್ರು ಬರ್ಕೊಂಡಿದ್ದಾರೆ. ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಅವರು ಒಂದು ಸ್ವಲ್ಪ ಅವರು ಸ್ವಾಧ್ಯಾಯ ಬೇರೆ ಕಡೆ ಮಾಡಿದ ಹಾಗೆ, ಇಂಗ್ಲೀಷಿನಲ್ಲಿ ಸ್ವಾಧ್ಯಾಯ ಮಾಡಿದ ಹಾಗೆ, ಬೇರೆ ಬೇರೆ ಭಾಷೆಯಲ್ಲಿ ಅವರ ಸ್ವಾಧ್ಯಾಯ ಮಾಡಿದ ಹಾಗೆ ಸಂಸ್ಕೃತದಲ್ಲಿ ಮಾಡ್ತಾ ಅವರು ಭಾಗವತ ತಾತ್ಪರ್ಯ ನಿರ್ಣಯ ನೋಡಿದ್ದಿದ್ದರೆ ಚೆನ್ನಾಗಿರ್ತಿತ್ತು. ಏನು ಮಾಡೋದು, ಆಚಾರ್ಯರು ಇಷ್ಟ ಇರಲಿಲ್ಲ ಕಾಣುತ್ತೆ. ಅವರು 108 ಹಲವಾರು ಶ್ಲೋಕಗಳಲ್ಲಿ ಅನನ್ವಯ ದೋಷವನ್ನು ತೋರಿಸಿದ್ದಾರೆ. DVJ ಅನೇಕವನ್ನು ಅಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಾಯ ಅದರಲ್ಲಿ ಇದು ಒಂದು. ಆಚಾರ್ಯರು ನಮಗದನ್ನು ತೋರಿಸ್ತಾರೆ. ಯತ್ಪದಯೋ ಪತಿತಾಶ್ರು ಪ್ರಧಾನ, ನಿನ್ನ ಅಡಿದಾವರೆಗಳಲ್ಲಿ ಕುಸಿದು ದ್ರೌಪದಿ ಅತ್ತಳು, ಅದನ್ನು ಮನಸ್ಸಲ್ಲಿಟ್ಟುಕೊಂಡು ತತ್ಸ್ತ್ರೀಯ ತಾದೃಶ್ಯ ಅಕೃತ, ಕೃತ ಇತ್ಯರ್ಥ, ಹಾಗೆ ಮಾಡಿದ. ತಾದೃಶೀಹೇ ಅಕೃತ ಅಂತ ಹೇಳಬಹುದು. ಹಾಗೆ ಮಾಡಿದ. ಇಲ್ಲಿ ವ್ಯಸ್ತಾನ್ವಯ ಇದೆ. ಪ್ರಥಮ ವಿಭಕ್ತಿ ಬಂದು ದ್ವಿತೀಯ ವಿಭಕ್ತಿಗೆ ಎಂಡಾಗತ್ತೆ ಕ್ರಿಯಾಪದ. ಅಕೃತ ಅಂತ ಅನ್ನೋದು ದ್ವಿತೀಯ ವಿಭಕ್ತಿಯಿಂದ ಕೂಡತಕ್ಕಂಥದ್ದು. ಪ್ರಥಮ ವಿಭಕ್ತಿ ಇದೆ. ಅದು ಲೋಕದಲ್ಲಿ ಎಲ್ಲ ಭಾಷೆಯಲ್ಲಿ ಪ್ರಯೋಗ ಮಾಡುತ್ತೇವೆ ನಾವಿವತ್ತು. ನಾವು ಭಾಷೆಯನ್ನು ಬಳಸುವಷ್ಟು ಸಹಜವಾಗಿ ಸಲೀಸಾಗಿ ಬಿಡುಬೀಸಾಗಿ ವೇದವ್ಯಾಸರು ಮಾಡಬಾರದು ಅಂದರೆ ಏನರ್ಥ? ಯೈಹಿ ಕವರಂ ಸ್ಪೃಷ್ಟಂ ತತ್ ಸ್ತ್ರೀಯ ತತ್ಪದಯೋ ಪತಿತತ್ವಾದೇವ ಸವಿಮುಕ್ತ ಕೇಶ್ಯ ನೆಕೃತ. ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದರು. ಇರಲಿ, ಅನ್ವಯ ಏನೇ ಇರಲಿ, ಅನ್ವಯದ ಗ್ರಾಮ್ಯಾಟಿಕಲ್ ಪಾರ್ಟ್ಗೆ ಹೋಗದೆ ಹೋದರೂ ಸ್ಪಿರಿಟ್ ಈಸ್ ದಿಸ್ ಈಸ್ ದ ಸ್ಪಿರಿಟ್. ದ್ರೌಪದಿ ತಲೆಗೂದಲನ್ನು ಬಿರುಹುಯ್ದುಕೊಂಡು ನಿನ್ನ ಕಾಲುಗಳಲ್ಲಿ ಬಿದ್ದಳು, ಕೃಷ್ಣ ಕಾಪಾಡು ಅಂತ ಅವನು ಅವತ್ತು ಪ್ರತಿಜ್ಞೆ ಮಾಡಿದ. ನೀನು ಈಗ ಅಳುವ ಹಾಗೆ ನಿನ್ನ ಹಗೆಗಳ ಹೆಣ್ಣು ಮಕ್ಕಳು ಕೂಡ ಅಳುವಂತೆ ನಾನು ಮಾಡ್ತೇನೆ ಅಂತ. ಅವ್ರದ್ದೇನು ತಪ್ಪು ಅಂತ ಕೇಳಬಹುದು. ಅವ್ರದ್ದೇನು ತಪ್ಪು ಅಂದರೆ ಅಟ್ಲೀಸ್ಟ್ ಪ್ರತಿಭಟನೆ ಕೂಡ ಮಾಡಲಿಲ್ಲ. ಮತ್ತು ಅವ್ರಿಗೆಲ್ಲರಿಗೂ ಸಂತೋಷ ಆಗಿತ್ತು ಅಂತ ಹೇಳಿ ನಾವು ಅನೇಕ ಕ್ರಾಸ್ ರೆಫರೆನ್ಸ್ಗಳಲ್ಲಿ ನೋಡ್ತಾ ಹೋಗ್ತೇವೆ. ಅದರಿಂದಾಗಿ ತಪ್ಪಿತ್ತು. ಮತ್ತು ಒಬ್ಬರ ತಪ್ಪಿಗೆ ಇನ್ನೊಬ್ಬರು ಅನುಭವಿಸಲೇಬೇಕು. ಗಂಡನ ತಪ್ಪಿಗೆ ಹೆಂಡತಿ, ಹೆಂಡತಿಯ ತಪ್ಪಿಗೆ ಗಂಡ. ಏನು ಮಾಡಲಿಕ್ಕಾಗಲ್ಲ. ಯತ್ತೇಜತಾಥ ಭಗವಾನ್ ಯುಧಿಪ ಶೂಲಪಾಣಿ ವಿಸ್ಮಾಪಿತಸ್ಸ ಗಿರಿಚಃ ಅಸ್ತ್ರಮದಾನ್ ನಿಜಮ್ಮೆ ಅನ್ಯೇಪಿ ಚಾಹ ಮಮುನೈವ ಕಳೇಬರೇಣ ಪ್ರಾಪ್ತೋ ಮಹೇಂದ್ರ ಭವನೆ ಮಹದಾತನಾರ್ಧಂ. ನಾನು ಬವರದ ಬಯಲಲ್ಲಿ ಯುದ್ಧ ಆಡುವಾಗ ರುದ್ರ ಕೂಡ ಒಮ್ಮೆ ಅಚ್ಚರಿಗೊಂಡ. ಏನು ಪರಾಕ್ರಮ ಇವನದ್ದು, ಏನು ಯುದ್ಧದ ಚಾತುರಿ ಇವನದ್ದು ಅಂತ. ಅದು ಆಗಿದ್ದು ಅವನಿಂದ. ಅಸ್ತ್ರ ಮದಾನ್ ನಿಜಮ್ಮೆ, 2 ಬಾರಿ ಪಾಶುಪತಾಸ್ತ್ರವನ್ನು ನನಗೆ ಕೊಡಿಸಿದ ಕೃಷ್ಣ. ಒಂದು ಸುಮಾರು ವನವಾಸದಲ್ಲಿ 2 ವರ್ಷ ಆದಾಗ ಒಂದು ಸರ್ತಿ ಕೊಟ್ಟಿದ್ದು. ಇನ್ನೊಂದು ಇನ್ಯಾವಾಗ ಕೊಟ್ಟದ್ದು ಗೊತ್ತೋ? ಜಯದ್ರಥನನ್ನು ಕೊಲ್ಲುವ ಮೊದಲು ಸ್ವಪ್ನೇನ ಯತ್ತಂ ಗಿರಿಚಾಂತಿಕೆ ಹರಿಹಿ ಅಂತ ಹೇಳುವಾಗ ಆ ಎರಡನ್ನೂ ನೆನಪಿಸಿಕೊಂಡು ಹೇಳುತ್ತಾನವನು. ಅನ್ಯೇಪಿ ಚಾಹ ಅಮುನೈವ ಕಳೇಬರೇಣ. ಆಮೇಲೆ ಇನ್ನೊಂದು ಏನು ಗೊತ್ತೋ? ಅಮುನೈವ ಕಳೇಬರೇಣ ಪ್ರಾಪ್ತೋ ಮಹೇಂದ್ರ ಭವನೇ ಮಹದಾತನಾರ್ಧಂ. ಇಂದ್ರನ ಸಭೆಯಲ್ಲಿ ನಾನು ಅರ್ಧ ಆಸನವನ್ನು ಹೊಂದಿದೆ. ಇದನ್ನು ಸಶರೀರನಾಗಿ ಸ್ವರ್ಗ ಹೊಂದಲಿಕ್ಕಾಗಲಿಲ್ಲ ತ್ರಿಶಂಕುವಿಗೆ. ಯಾಕೆಂದರೆ ಇಲ್ಲಿಯ ಭೋಗ ಬೇರೆ, ಅಲ್ಲಿಯ ಭೋಗ ಬೇರೆ. ಇಲ್ಲಿಯ ವಾತಾವರಣ ಬೇರೆ, ಅಲ್ಲಿಯ ವಾತಾವರಣ ಬೇರೆ.
ಇಲ್ಲಿಯ ಪಂಚಭೂತಗಳ ಕಾಂಪ್ಲೆಕ್ಸ್ ಬೇರೆ, ಇಲ್ಲಿಯ ಮೆಟೀರಿಯಲ್ ಕಾಂಪ್ಲೆಕ್ಸ್ ಬೇರೆ, ಅಲ್ಲಿಯ ಮೆಟೀರಿಯಲ್ ಕಾಂಪ್ಲೆಕ್ಸ್ ಬೇರೆ. ಆದರೆ ಅಷ್ಟು ವಿರುದ್ಧವಾದ ಪರಿಸರದಲ್ಲಿ, ಟೋಟಲಿ ಡಿಫ್ರೆಂಟ್ ಎನ್ವಿರಾನ್ಮೆಂಟಿನಲ್ಲಿ ನಾನು ಅಲ್ಲಿ ಭೋಗವನ್ನು ಅನುಭವಿಸಿದೆ. ಇದು ಬಹಳ ವಿಚಿತ್ರ. ಇದೆಲ್ಲ ಆಗಿದ್ದು ದೇವರಿಂದ. ಅಂತಹ ಕೃಷ್ಣನಿಂದ ನಾನು ವಂಚಿತನಾದೆ. ತತ್ರೈವ ಮೇ ವಿಹರತೋ ಭುಜದಂಡಯುಗ್ಮಂ ಗಾಂಡೀವಲಕ್ಷಣಮರಾತಿವಧಾಯ ದೇವಾ ಸೇಂದ್ರಾಶ್ರಿತಾ ಯದನುಭಾವಿತಮಾಜಮೀಢತೇನಾಹ ಮಧ್ಯಮುಚಿತಃ ಪುರುಚೇಣ ಭೂಮ್ನಾ. ಅಲ್ಲಿಯೇ ನಾನಿದ್ದೆ. ವಸ್ತುತಃ ಗೆಸ್ಟಾಗಿ ಹೋಗಿದ್ದು. ಸ್ವರ್ಗಲೋಕಕ್ಕೆ ಗೆಸ್ಟಾಗಿ ಯಾರೂ ಹೋಗೋದಿಲ್ಲ. ಅಲ್ಲಿ ಅನುಭವಿಸಲಿಕ್ಕೆ ಹೋಗಿರ್ತಾರೆ. ಅನುಭವ ಆದ ಕೂಡಲೇ ಕೆಳಗಡೆ ಬರ್ತಾರೆ. ಆದರೆ ನಾನು ಅಲ್ಲಿರುವವರ ಕಷ್ಟವನ್ನು ಪರಿಹರಿಸಲಿಕ್ಕೆ ಹೋಗಿದ್ದು. ಸೇಂದ್ರಾಶ್ರಿತಾ, ಎಲ್ಲರೂ ನನ್ನ ತೋಳ್ಬಲವನ್ನು ಅಂತು ನಿಂತರು. ಅಂತಹ ಯಾವ ಕೃಷ್ಣನ ಅನುಗ್ರಹದಿಂದ ಇದೆಲ್ಲ ಕಾರಣ ಆಯಿತೋ ಅವನಿಂದ ನಾನು ಮೋಸ ಹೋದೆ. ಅವನಿಲ್ಲ ಇವತ್ತು. ಯದ್ಬಾಂಧವ ಕುರುಬಲಾಬ್ಧಿಮನಂತ ಪಾರಮೇಕೋ ರಥೇನ ತರತಾತರ ಮಾರ್ಜತತ್ವ ಪ್ರತ್ಯಾಹೃತಂ ಪುರಧನಂಚ ಮಯಾ ಪರೇಚಾಂ ತೇಜಪರಂ ಮಣಿಮಯಂಚ ಹೃತಂ ಚಿರೋಭ್ಯ. ಆ ದೇವರ ಒಂದು ಅನುಗ್ರಹ ಇದ್ದದ್ದರಿಂದ ಒಬ್ಬನೇ ಆ ಪುಟ್ಟ ಹುಡುಗ, ಯುದ್ಧದಲ್ಲಿ ಅನುಭವವಿಲ್ಲದ ನೆತ್ತಿಮಾಸು ಆರದ ಅತ್ಯಂತ ಮುದ್ದಿನಿಂದ ಸಾಕಿದ ಭೂಮಿಂಜಯನನ್ನು ಕರೆದುಕೊಂಡು ಕೌರವ ಸೈನ್ಯದಲ್ಲಿ ನುಗ್ಗಿದ್ದೆ ಅಲ್ವಾ. ಅಲ್ಲಿ ಒಬ್ಬೊಬ್ಬರೇ ಬಂದರು, ಬಿಡಿಬಿಡಿಯಾಗಿ, ಒಟ್ಟಿಗೆ ಬರಲಿಲ್ಲ. ಅದನ್ನು ಆಚಾರ್ಯರು ಇದರಲ್ಲಿ ಹೇಳ್ತಾರೆ. ಎಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಬ್ಬೊಬ್ಬರೇ ಬಂದರು. ಅವ್ರಿಗೆ ಯಾಕೆ ಒಟ್ಟಿಗೆ ಬರಲಿ ಬುದ್ಧಿ ಬರಲಿಲ್ವೋ? ದೇವರ ಪ್ರೇರಣೆ ಅಷ್ಟೇ ಇದು. ಅದಕ್ಕೆ ಯದ್ಬಾಂಧವ ಅಂತ ಹೇಳೋದು. ಪ್ರತ್ಯಾಹೃತಂ ಪುರಧನಂ, ಮತ್ಸ್ಯ ದೇಶದ ಹಣವನ್ನು ಮರಳಿ ತಂದೆ. ಅವರ ತಲೆಯಲ್ಲಿದ್ದ ಮಣಿಗಳನ್ನು ತೆಗೆದುಕೊಂಡು ಬಂದೆ. ಯೋ ಭೀಷ್ಮ ಕರ್ಣ ಗುರುಚಲ್ಯ ಚಮುಚ್ಛದಭ್ರ ರಾಜನ್ಯ ವರ್ಯ ರಥಮಂಡಲ ಮಂಡಿತಾತು ಅಗ್ರೇಚರೋ ಮಮ ರಥೇ ರಥಯೂತಪಾನಾಮಾಯುರ್ಮನಾಂಸಿ ಚ ದೃಚ ಸಹಸಾ ಯದಾರ್ಛತ್. ಈ ವಿರಾಟ ಪರ್ವದಲ್ಲಿ ಆಗಬೇಕಾದ್ರೆ ತಟಸ್ಥ ಜನರಿಗೆ ಏನು ಕಾಣಬಹುದು ಅಂತಂದರೆ, ವಸ್ತುತಸ್ತು ಅವರಿಗೆ ವಾರ್ಮಪ್ ಆಗಿರಲಿಲ್ಲ. ಇನ್ನು ಯುದ್ಧದಲ್ಲಿ ಅವರಿಗೆ ಸ್ಪಷ್ಟ ನಿಲುವಿರಲಿಲ್ಲ. ವಿರಾಟನ ರಾಜ್ಯಕ್ಕೆ ಬರಬೇಕಾದ್ರೆ ಒಂದು ಪಾಸಿಬಿಲಿಟಿಯ ಮೇಲೇ ಬಂದದ್ದು. ಸಿಕ್ಕಿದರೆ ಪಾಂಡವರು, ಇಲ್ಲದಿದ್ದರೆ ನಚೇದ್ವಿರಾಟ ಮನತಂ ನಮಯಿಷ್ಯಾಮಹೇ ವಯಂ ಅಂತ ಅಂದುಕೊಂಡು ಬಂದದ್ದು. ಹೇಗೆ ಬಂದರೂ ಲಾಭ ಆಗತ್ತೆ ಅಂತ, ಹೇಗೆ ಬಂದರೂ ವಿನ್ ವಿನ್ ಸಿಚುಯೇಷನ್ ಅಂತ ಹೇಳ್ತಾರಲ್ಲ ಇವತ್ತಿನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕದಲ್ಲಿ. ಹೇಗೆ ಬಂದರೂ ಗೆಲುವು. ಪಾಂಡವರು ಬಂದರೆ ಈಗ ಕಂಡಿದ್ದಾರೆ ಅಂತ ಗಲಾಟೆ ಮಾಡೋದು. ಪಾಂಡವರು ಇರಲಿಲ್ಲ ಅಂತಂದರೆ ಕೀಚಕ ಇಲ್ಲ, ಅವನನ್ನು ಸೋಲಿಸ್ತೇವೆ. ಈ ವಿನ್ ವಿನ್ ಸಿಚುಯೇಷನ್ ಇಟ್ಕೊಂಡು ಅವ್ರು ಬಂದಿದ್ದು ಪ್ಲ್ಯಾನು ಎಲ್ಲ ಉಲ್ಟಾಗಿ ನಿಂತು ಬಿಡ್ತು. ಅದರಿಂದಾಗಿ ಅವರು ವಾರ್ಮಪ್ ಆಗಿರಲಿಲ್ಲ ಯುದ್ಧಕ್ಕೆ, ಅದರಿಂದಾಗಿ ಸೋತರು ಅಂತ ತಟಸ್ಥರಿಗೆ ಅನ್ನಿಸಬಹುದೇನೋ. ಮುಂದೆಯೂ ಕೂಡ ಭೀಷ್ಮ, ಕರ್ಣ, ದ್ರೋಣಾಚಾರ್ಯರು, ಶಲ್ಯ ಮತ್ತು ಬೇಕಾಷ್ಟು ಜನ ರಾಜರು ಎಲ್ಲರೂ ಬರ್ತಾ ಇರಬೇಕಾದ್ರೆ ಅವರೆಲ್ಲರನ್ನ ಕೃಷ್ಣ ತನ್ನ ಕಣ್ಣಿನಿಂದ ಸೆಳೆದ. ಅಗ್ರೇಚರೋ ಮಮ ರಥೇ ರಥಯೂತಪಾನಾಂ ಆಯುರ್ಮನಾಂಸಿ ಚ ದೃಶ ಸಹಸಾ ಯದಾರ್ಛತ್. ಅವನ ಕಣ್ಣ ನೋಟದಿಂದ ಅವರ ಮನಸ್ಸನ್ನು ಕದಡಿದ. ಅದರಿಂದಾಗಿ ಕುದುರೆಗಳಿಗೆ ರೆಸ್ಟ್ ಬೇಕು ಅಂತ ಹೇಳಿ ಒಂದೇ ಸಮ ಓಡ್ತಾ ಇದ್ವು. ಅರ್ಜುನ ತಡಿ, ಜಯದ್ರಥನನ್ನು ಇವತ್ತು ಸಂಜೆ ಒಳಗಡೆ ಕೊಲ್ಲಲೇಬೇಕು. ಅಂಥ ಸಂದರ್ಭದಲ್ಲಿ ಕೃಷ್ಣ ತಡಿ, ವಮತುಂ ವೇಪಥುಂ ಚಾಪಿ, ಅದರ ವಾಂತಿಯನ್ನು, ಅದರ ನಡುಕವನ್ನು ನಾನು ನಿಲ್ಲಿಸ್ತೇನೆ ಅಂತ ಬಾಣವನ್ನು ಕಿತ್ತು ಅವುಗಳಿಗೆ ಮದ್ದು ಹಚ್ಚಿ, ಅವಾಗ ಎಲ್ಲರೂ ಅಟ್ಯಾಕ್ ಮಾಡ್ಬೋದಿತ್ತು. ಸುಮ್ಮನೆ ನಿಂತರು. ಯದ್ದೋಚು ಮಾಂ ಪ್ರಣಿಹಿತಂ ಗುರು ಭೀಷ್ಮಕರ್ಣ ದ್ರೌಣಿತ್ರಿಗರ್ತ ಚಲಸೈಂದವ ಬಾಹ್ಲಿಕಾದ್ಯೈ ಅಸ್ತ್ರಾಣ್ಯಮೇಯ ಮಹಿಮಾನಿ ನಿರೂಪಿತಾನಿ ನೋಪಸ್ಪೃಶು ನೃಹರಿದಾತಮಿವಾತುರಾಣಿ. ಇಲ್ಲಿ ನೆನಪಿಸಿಕೊಳ್ತಾನೆ. ನೃಹರಿದಾತಮಿವ, ಪ್ರಹ್ಲಾದನ ಬಗ್ಗೆ ನೆನಪಿಸ್ಕೊತಾನೆ. ಯಾವ ರೀತಿ ಪ್ರಹ್ಲಾದನನ್ನು, ನರಸಿಂಹನ ಉಳಿಗದವನಾದ ಪ್ರಹ್ಲಾದನನ್ನು ಯಾರೂ ಮುಟ್ಟಲಿಲ್ಲವೋ, ಹಾಗೆ ಮುಟ್ಟಲಿಕ್ಕಾಗಲಿಲ್ಲವೋ, ಆ ರೀತಿ
ಅವನ ಕೈಗಳಲ್ಲಿ ನಾನಿದ್ದೆ, ಯಾರೂ ಮುಟ್ಲಿಲ್ಲ. ಯನ್ಮೇ ನೃಪೇಂದ್ರ ತದ ತರ್ಕ್ಯ ವಿಹಾರ ಈತಃ ಯೋ ಲಬ್ಧ ರೂಪಮವದದ್ರಣ ಮೂರ್ಧಿದರ್ಶಿ ಯನ್ಮಾಯಯಾವೃತದಿಚೋ ನ ವಿದು ಪರಂ ತಂ ಸೂತ್ರಾದಯೋಹಮಹಮಸ್ಮಿ ಮಮೇತಿ ಭವ್ಯಾ. ಅತರ್ಕ್ಯ ವಿಹಾರ, ಊಹಿಸಲಾಗದ ಆಟದವನು. ದೇವರು ಹೇಗಿರ್ತಾನೆ ಅಂತ ಯಾರಿಂದಲೂ ಅನ್ಪ್ರಿಡಕ್ಟಬಲ್ ಅಂತಾರಲ್ಲ, ಹಾಗೆ ಅತರ್ಕ್ಯ ವಿಹಾರ. ಯಹ ಅಲಬ್ಧ ರೂಪಮವದತ್ ರಣಮೂರ್ಧ್ನಿದರ್ಶಿ, ನಾನು ಈ ತನಕ ನೋಡದ ರೂಪವನ್ನು ತೋರಿಸಿದ. ಅಲ್ಲ ಮಾರಾಯ, ಎಲ್ಲರೂ ಹೇಳ್ತಾರೆ ನಾ ವೇದವ್ಯಾತ ರೂಪದಲ್ಲಿ ವೇದವ್ಯಾತರು ತಮ್ಮ ವಿಶ್ವರೂಪವನ್ನು ತೋರಿಸಿದ್ರು ಅಂತ. ಹೌದು, ಯುದ್ಧಕ್ಕೆ ನಿಂತಾಗ ನೋಡಿರಲಿಲ್ಲ ಅವನು, ಅಭ್ಯಾಸ ಇತ್ತು, ಆದರೆ ಈ ರೀತಿ ನೋಡಿರಲಿಲ್ಲ. ಅದರಿಂದಾಗಿ ಹೆದರಿಕೆ ಆಯಿತು. ಆದರೆ ಅವನು ಹೆದರಿದ, ಉಳಿದವರೆಲ್ಲ ಹೆದರಲಿಲ್ಲ. ಆದರೆ ಅವನು ಉಳಿದವರು ಹೆದರಿದ್ರು ಅಂತ ಅಂದ್ಕೊಂಡ. ಯಾಕೆಂದರೆ ಅವನು ಅಲ್ಲಿ ವಿಶ್ವರೂಪವನ್ನು ನೋಡುವಾಗ ಹೇಳಿದ್ದು ಲೋಕತ್ರಯಂ ಪ್ರವ್ಯಥಿತಂ ಅಂತ. ನನ್ನ ಜೊತೆ ನೋಡ್ತಾ ಇರೋವನ ಬಗ್ಗೆ ನನಗೆ ಅರಿವಿರುತ್ತೆ, ಅದರಿಂದಾಗಿ ಮೂರು ಲೋಕ ನನ್ನ ಜೊತೆ ನೋಡ್ತಾ ಇದೆ ಅನ್ನೋದು ಕರೆಕ್ಟ್. ಯಾಕೆಂದರೆ ಆ ಕಾಲದಲ್ಲಿ ಸಮಾಧಿಯಲ್ಲಿದ್ದವರೆಲ್ಲ ನೋಡಿದ್ದಾರೆ. ಅವನಿಗಿಂತ ಯೋಗ್ಯತೆಯಲ್ಲಿ ಎತ್ತರದ ದ್ರೌಪದಿ, ಆಮೇಲೆ ಅಶ್ವತ್ಥಾಮಾಚಾರ್ಯರು, ಆಮೇಲೆ ಇದು ಭೀಮಸೇನ, ಅವರೆಲ್ಲ ನೋಡಿದ್ದಾರೆ. ಅದರಿಂದಾಗಿ ಲೋಕತ್ರಯಂ ನೋಡ್ತಾ ಇದ್ದಾರೆ. ಆದರೆ ಹೆದರಿದವನೊಬ್ಬ ಮಾತ್ರ, ಉಳಿದವರು ಹೆದರಲಿಲ್ಲ. ಅದರಿಂದಾಗಿ ಭ್ರಮೆ ಪ್ರಮೆಗಳ ಮಿಶ್ರಣ ಅದು ಅಂತ ಆಚಾರ್ಯರು ಅವರ ಗೀತಾ ಪ್ರಸ್ಥಾನದಲ್ಲಿ ನಿರೂಪಣೆ ಮಾಡ್ತಾರೆ. ಅವನ ವ್ಯೂ ಅದು. ಅದರಿಂದ ಅಲಬ್ಧ ರೂಪ ಅಂತ ಹೇಳೋದು ಇಲ್ಲಿಯೂ ಕೂಡ ಅಲಬ್ಧ ರೂಪಂ ಅವದತ್ ರಣಮೂರ್ಧಿ ದರ್ಶಿ, ನಾನು ಈ ತನಕ ಕಾಣದ ರೂಪವನ್ನು ತೋರಿಸುತ್ತಾ ನನಗೆ ಹೇಳಿದ. ಏನು ಗೀತೆಯನ್ನು? ಉದ್ಧವ ಗೀತೆಗಿಂತ ಪ್ರಸಿದ್ಧಿ ಪಡೆದದ್ದು ಅದೇ. ಯಾಕೆಂದರೆ ಉದ್ಧವ ಗೀತೆಯಲ್ಲಿ ವಿಶ್ವರೂಪ ದರ್ಶನ ಇಲ್ಲ, ಇಲ್ಲಿದೆ. ಯನ್ಮಾಯಯಾವೃತದಿಚೋ ನವಿದುಹು ಪರಂ ತಂ, ಅವನು ಬಯಸಿದರೆ ನಾನು ತಿಳಿಯಬಾರದು ಅಂತ. ನೋ ಬಡಿ ಕ್ಯಾನ್ ನೋ ಹಿಮ್. ಯಾರು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಸೂತ್ರಾದಯ, ಅವನು ಅರಿವು ನೀಡದಿದ್ದರೆ ಮುಖ್ಯಪ್ರಾಣ ಮೊದಲಾದವರಿಗೂ ಕೂಡ ದೇಹ ನಾನು ಅನ್ನುವ ಭ್ರಮೆ ಬಂದೀತು. ಸೌತ್ಯೇ ವೃತ ಕುಮತಿನಾತ್ಮದ ಈಶ್ವರೋ ಮೇ ಯತ್ಪಾದ ಪದ್ಮಮಭವಾಯ ಭಜಂತಿ ಭವ್ಯಾ ಸಂಶ್ರಾಂತವಾಹಮರಯೋ ರಥಿನೋ ಭವಿಷ್ಠಂ ನ ಪ್ರಾಹರನ್ ಯದನುಭಾವ ನಿರಸ್ತಚಿತ್ತಾ. ಈ ಕುಮತಿ ಅತ್ಯಂತ ದುರ್ಬುದ್ಧಿ ನನಗೆ. ದೇವರೇ, ಓ ಕೃಷ್ಣನೇ, ನನ್ನ ಸಾರಥ್ಯ ಮಾಡು ಒಂದೇ. ಆಯಿತು ಒಂದು ಆತ್ಮದ ಈಶ್ವರೋಮಿ, ತನ್ನನ್ನೇ ಕೊಟ್ಟ. ಎಲ್ಲರೂ ಕೂಡ ಸಂಸಾರದಲ್ಲಿ ಇದ್ದವರು ಅದನ್ನು ಕಳ್ಕೊಳ್ಳಿಕ್ಕಾಗಿ ದೇವರನ್ನು ಪ್ರಾರ್ಥನೆ ಮಾಡಿದರೆ, ನಾನು ರಾಜ್ಯದ ಲೋಭಕ್ಕಾಗಿ ಅವನನ್ನು ಈ ಕೆಲಸ ಮಾಡುವಂತಂದೆ. ಆದರೆ ಅವನದನ್ನು ತನ್ನನ್ನೇ ಕೊಟ್ಟ. ಸಂಶ್ರಾಂತವಾಹಂ, ಮಧ್ಯದಲ್ಲಿ ನನ್ನ ಕುದುರೆಗಳು ದಣಿದಾಗ ನಪ್ರಾಹರನ್ ಭುವಿಷ್ಠಂ ಯದನುಭಾವ ನಿರಸ್ತ ಚಿತ್ತಾಹ, ಅವನ ಮಹಿಮೆಯಿಂದ ಅವರ ಎಲ್ಲ ಪ್ರಜ್ಞೆಗಳು ಕೂಡ ತಿರೋಹಿತವಾಗಿ ಉಡುಗಿ ಹೋಗಿ, ಅರಿವು ಉಡಗಿ ಅವ್ರಿಗೆ ಏನು ಹೊಡಿಲೇ ಇಲ್ಲ. ಸಣ್ಣ ಪುಟ್ಟದವರು ದಾಳಿ ಮಾಡ್ತಾ ಇದ್ರು, ಅದು ಮಹಾಭಾರತದಿಂದ ಗೊತ್ತಾಗುತ್ತೆ. ಪ್ರಧಾನರಾದವರು ದಾಳಿ ಮಾಡಲಿಲ್ಲ. ಏಕೆಂದರೆ ಆ ರಥದ ವೇಗ, ಆ ರಥದ ನಡೆ ಇರುತ್ತಲ್ಲ, ಅದನ್ನು ನಿಂತುಕೊಂಡು ಶೂಟ್ ಮಾಡಲಿಕ್ಕಾಗಲ್ಲ. ನಿರಂತರ ತಿರುಗ್ತಾ ಇರುತ್ತೆ. ಇವನ ಬಾಣಗಳು ಅವ್ರಿಗೆ ತಲುಪಲ್ಲ, ಅವ್ರ ಬಾಣಗಳು ಇವನಿಗೆ ತಲುಪತ್ತೆ. ಯಾಕೆಂದರೆ ಇವನು ಒಂದು ಕಡೆ ನಿಂತಿರುವ ಕ್ಯಾರೆಕ್ಟರ್, ಸ್ಟ್ಯಾಂಡಿಂಗ್ ಟಾರ್ಗೆಟ್, ಮೂವಿಂಗ್ ಟಾರ್ಗೆಟ್ ಅಲ್ಲ. ಮೂವಿಂಗ್ ಟಾರ್ಗೆಟ್ ಆದವರು ಇವನಿಗೆ ಕಷ್ಟ ಆಗುತ್ತೆ, ಅವರು ಹೊಡಿಬೋದು. ಹೀಗಾಗಿ ಆವಾಗ ಸುಮ್ಮನಾಗಿ ಬಿಟ್ಟರು. ಯಾರೋ ಹೆಚ್ಚು ಪಳಗಿದವರಲ್ಲದವರು ನನ್ನ ಮೇಲೆ ಯುದ್ಧ ಮಾಡಿದ್ರು, ಅದು ಅವ್ರನ್ನ ಆರಾಮ ಹೊಡೆದಾಕದವ.
ಅವನಿಗೆ ಎಷ್ಟೊತ್ತು ಇವರೆಲ್ಲ ಅದನ್ನು ಅವನು ನೆನಪಿಸ್ಕೋತಾನೆ. ಸಂಶ್ರಾಂತವಾಹಮರಯ ರತಿನೋ ಭುವಿಷ್ಠಂ ನಪ್ರಾಹರನ್ ಯದನು ಭಾವ ನಿರಸ್ತ ಚಿತ್ತಾಹ ಅಂತ. ಹೀಗೆ ಅವನ ನೆನಪು ಇನ್ನೊಂದಿಷ್ಟು ಉಂಟು. 17ಕ್ಕೆ ನಾವು ಮುಗಿಸಿದ್ದೇವೆ. 18 ಅದರಿಂದ ನಾಳೆ ಆಗಬೇಕು. 7ರಿಂದ 8 ನಾಳೆ ಬೆಳಗ್ಗೆ ಖಂಡಾರ್ಥ ನಿರ್ಣಯ ಉಂಟು. ಅದನ್ನು ನಾವು ಆನ್ಲೈನಲ್ಲಿ ಕನೆಕ್ಟ್ ಆಗುವ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ.